शरण कहो मेरे प्यारे। ಈ ಕಡೆ ಧರ್ಮದ ಹಾಗೆ सतगुरु को जोरी प्यारे, जगत में दुर्लभ रतन यही। ಇದು ಪರಮ ಸಂತ ಸದ್ಗುರು ರಾಧಾ ಸ್ವಾಮಿಗಳ ವಾಕ್ಯ ಇದೆ. ಏನಂತಾರೆ, ಅನೇಕ ಜನ್ಮ ಮತ್ತು ಯುಗಾದಿಗಳಿಂದ ಪ್ರತಿಯೊಂದು ಜೀವಿಯೂ ಸಹ ಕರ್ಮವಶಾತ್ ಈ ಪ್ರಪಂಚದಲ್ಲಿ ಬಂದು ಅದೇ ಕರ್ಮದ ಬಂಧನದಲ್ಲಿ ಇದ್ದು ಇಲ್ಲಿ ಏನೇನೋ ಹುಡುಕೋತ ಒಂದು ದಿವಸ ಬರೀ ಕೈನಲ್ಲಿ ಹೋಗ್ಬಿಡ್ತು. ಸಂತರು ಏನಂತಾರೆ, ನಾವು ಈ ಕಡೆಗೆ ಬರಬಾರದು, ಬಂದಿದ್ದೇವೆ, ಮತ್ತೆ ಬರದೇ ಇರುವುದಕ್ಕೆ ಏನಾದರೂ ಒಂದು ಉಪಾಯ ಸಿಗಬೇಕು, ಮತ್ತೆ ಈ ಜನ್ಮ ಮರಣಾದಿಗಳ ವ್ಯಾಧಿಯಲ್ಲಿ ಸಿಕ್ಕಲಾರದೆ ಆ ಪರಮಾತ್ಮನಲ್ಲಿ ಕೂಡುವಂತಹ ವಿದ್ಯೆ ಏನಾದ್ರೂ ಇತ್ತಂದ್ರೆ ಅದಕ್ಕೆ ನಾವು ಹುಡುಕಿ ಪ್ರಾಪ್ತ ಮಾಡಬೇಕಾಗ್ತಿತ್ತು. ಆದ್ರೆ ಮನಸ್ಸ ಮಾಯಾ ಅಹಂಕಾರದ ಬಂಧದಲ್ಲಿ ಏನಿತ್ತು, ನಮ್ಮನ್ನ ಅಲ್ಲಿ ಇಲ್ಲಿ ಓಡಾಡಿಸಿ ಕೆಲಸಕ್ಕೆ ಬರದೇ ಇರೋ ಕಸ ಕಡ್ಡಿ ಮಣ್ಣು ಮಸಿ ಇವುಗಳನ್ನ ಹುಡುಕೋತ ಅವುಗಳಲ್ಲೇ ನಮ್ಗೆ ಚೆನ್ನಾಗಿದೆ ಅಂತ ಹೇಳಿ ತಿಂದು ಹೊರನಾಡಿ ಹೋಗ್ಬೇಕು. ಸಗಣಿ ಹುಳಕ್ಕೆ ಸಗಣಿಯೇ ಶ್ರೇಷ್ಠ, ಅದಕ್ಕೆ ಮಧುರದ ಪಾನ ಮಾಡಿಸಿದ್ರೆ ಸತ್ತೋಗ್ಬಿಟ್ಟು ಅದು ಸಗಣಿ ಬಿಟ್ಟು ಇರುವುದೇ ಇಲ್ಲ. ಅದಕ್ಕೆ ಅದೇ ಒಂದು ಸ್ವಭಾವವಾಗಿ ಬಿಟ್ಟದ್ದು, ಅದು ಮಧುರದ ಪಾನ ಮಾಡಬೇಕಿತ್ತು. ಆದ್ರೆ ಮನಸ್ಸಿನ ಗತಿಯಲ್ಲಿ ತನ್ನದು ಸಹಜ ಸ್ವಭಾವಕ್ಕೆ ಕಳೆದುಕೊಂಡು ಮಿಥ್ಯಾರೂಪವಾದಂತಹ ಪ್ರಪಂಚದ ವಿಷಯ ವಾಸನಾ ಚಿಂತನೆಯಲ್ಲಿ ನಮ್ಮ ಜೀವನ ನಷ್ಟಪಡಿಸಿಕೊಂಡು ಹೋಗ್ಬಿಡ್ತಾ ಇದ್ದೀವಿ. ಅದಕ್ಕೆ ಏನಂತಾರೆ ರಾಧಾ ಸ್ವಾಮಿಗಳು, ಈ ಸತ್ಯವಾನ್ ಪ್ರಶ್ನೆ, ಈ ಲೋಕದಲ್ಲಿ ನಾವು ಬಂದುಬಿಟ್ಟಿದ್ದೇವೆ, ಇದರ ಗತಿ ಮತಿಗಳು ನಾವು ಹೊರಗಡೆಗೆ ನೋಡಿ ತಿಳಿತೇವೆ. ನಮ್ಮ ಅಕ್ಕಪಕ್ಕದಲ್ಲಿ ಏನೇನಾಗಿ ಹೋಗ್ತಾ ಇದೆ ಇದು ನೋಡಿ ತಿಳಿತೇವು. ಅದೇ ಗತಿ ನನಗೂ ಒಂದು ದಿವಸ ಬರಬಹುದು ಅನ್ನುವಂತಹ ಜಾಗೃತಿ ವಹಿಸಿ ಇದರಿಂದ ತಪ್ಪಿಸಿಕೊಳ್ಳಲಿಕ್ಕಾಗಿ ಒಂದು ಉಪಾಯವನ್ನು, ಇದನ್ನ ಯಾರು ತಪ್ಪಿಸ್ತಾರೆ, ಈ ಬಂಧನಾದಿಗಳಿಂದ ಬಿಡಿಸತಕ್ಕಂತಹ ಒಂದು ಶಕ್ತಿ ಏನಾದರೂ ಇದೆಯೇ, ಅದಕ್ಕೆ ನೀನು ತಿಳಿದು ಯಾರ ಶಬ್ದ ಮಾಡೋದು, ಆ ತಪ್ಪಿಸುವಂತಹ ಶಕ್ತಿಗೆ ನೀನು ಹುಡುಕು. ಅದನ್ನ ಏನಂದ್ರು, ಸದ್ಗುರು. ಗುರುಗಳು ಬೇಕಾದಷ್ಟು ಸಿಕ್ಕಬಹುದು, ಸದ್ಗುರು ಸಿಕ್ಕುವುದು ಕಷ್ಟ. ಅಂದ್ರೆ ಏನು, ಸತ್ಯದಲ್ಲಿ ಕೂಡಿಸಬೇಕಾದಂತಹ ಗುರು ಪ್ರಪಂಚದಲ್ಲಿ ವಿರಳ. ಇನ್ನು ಬ್ಯಾರಿ ಗುರುಗಳು ಬೇಕಾದಷ್ಟು ಮಂದಿ ಇದ್ದಾರೆ. ಯಾಗ ಯಜ್ಞ ಹೋಮ ಜಪ ತಪಾಸೆಗಳು ಮಾಡಿಸ್ಬೋದ ಈ ಪ್ರಪಂಚದ ಕಾರ್ಯಗಳು ಮಾಡಿಸ್ಬೋದು, ತಿರುಗಾಡಿಸುವಂತಹ ಗುರುಗಳು ಬೇಕಾದಷ್ಟು. ಪರಂತು ನಮ್ಮ ಚೈತನ್ಯ ಸತ್ತಾಗಿ ಅಥವಾ ಚೈತನ್ಯಕ್ಕೆ ತಕೊಂಡು ಅಂತರ್ಮುಖ ಮಾಡಿಸಿ ಆ ಶಬ್ದ ಅಥವಾ ಪ್ರಕಾಶಕ್ಕೆ ಮುಗಿಸ್ತಕ್ಕಂತಹ ಗುರುಗಳು ಆಳವಿರಳು, ಎಲ್ಲಿಯೋ ಒಬ್ಬೊಬ್ರು ಇದ್ದಾರೆ. ಅದು ಭಾಗ್ಯವಶಾತ್ ನಮಗೆ ಸಿಕ್ಕಬೇಕಾಗ್ತದೆ, ಪ್ರಯತ್ನ ಮಾಡಿದ್ರೆ ಸಿಗ್ತದೆ. ಯಾರು ಪ್ರಯತ್ನ ಮಾಡ್ತಾರೋ ಅವರಿಗೆ ಸದ್ಗುರು ಸಮೀಪದಲ್ಲೇ ಇರ್ತಾರೆ. ಪ್ರಯತ್ನ ಇಲ್ಲದೆ ಇದ್ದವರಿಗೆ ಎದುರಿಗಿದ್ರು ಕೂಡ ಗೊತ್ತಾಗುತ್ತೆ. ಒಂದಾನೊಂದು ಸಮಯಕ್ಕೆ ನಮ್ಮ ಗುರುಗಳು ಕಾಮ್ ಸಿಂಗ್ ಮಹಾರಾಜರು ಡೆಲ್ಲಿ ನಗರದಲ್ಲಿ ಬಂತು. ಅಲ್ಲಿ 7 ದಿವಸ ಪ್ರೋಗ್ರಾಮ್, ಸತ್ಸಂಗ ಪ್ರೋಗ್ರಾಮ್ ಇರ್ತಿ. ಸತ್ಸಂಗ ಮಾಡಿಕೊಳ್ಳುವಾಗ ಅನೇಕ ಮಂದಿಗಳು ಅವರಿಂದ ಉಪದೇಶ ಪ್ರಾಪ್ತಿ ಮಾಡಿದ್ರೆ ಒಬ್ಬ ಸೇಠ್ ಅಲ್ಲೇ ಪ್ರತಿ ದಿವಸ ಸತ್ಸಂಗವನ್ನು ಕೇಳ್ತಾನೆ. ಗುರುವಿನ ಮುಂದೆ ಮೊದಲೇ ಉಪದೇಶ ಎಲ್ಲರೂ ತಕೊಳ್ಳುವುದು ನೋಡ್ತಾನೆ. ತಾನೇನು ಬರೀ ಕೈನಲ್ಲಿ ಹೋಗ್ತಾ ಇದ್ದ. ಅವನ ನಿರ್ಭಾಗ್ಯತ್ವಕ್ಕೆ ನೋಡಿ ಸದ್ಗುರುವೇ ದಯವುಂಟು ಮಾಡಿ, ಏನೋ ಸೇಠ, ನೀನು 7 ದಿವಸದಿಂದ ಸತ್ಸಂಗ ಕೇಳಿದೆ, ನಿನ್ ತಲೆಗೇನಾದ್ರೂ ಇದು ಹತ್ತೇನು, ನಿನ್ಗಿದ್ರಲ್ಲಿ ಏನಾದ್ರೂ ತಿಳಿತೆ ಅಂದ್ರೆ ಅವನು ಏನಂತಾನೆ, ಇಲ್ಲ,
ನನಗೆ 3-4 ವರ್ಷಗಳಿಂದ ನನ್ನ ವ್ಯಾಪಾರದಲ್ಲಿ ನಷ್ಟ ಆಗ್ತಿತ್ತು. ಈ ವ್ಯಾಪಾರ ಮಾಡಿದ್ರೆ ಏನಾದ್ರೂ ಲಾಭ ಸಿಗ್ತದೆ ಅಂತ ಬಂದೆ. ಇನ್ನು ನನಗೇನು ಗೊತ್ತಾಗಿಲ್ರಿ ಅಂದ್ರೆ ಇದನ್ನು ಒಂದು ವ್ಯಾಪಾರ ದೃಷ್ಟಿಯಿಂದಲೇ ನೋಡ್ಬಿಟ್ಟ. ಹಾಗೆ ನಾವುಗಳು ಸದ್ಗುರು ಸಮೀಪದಲ್ಲಿ ಇರ್ತಿರ್ಲಿಕ್ಕಾಗಿಯೂ ಕೂಡ ತಿಳಿಲಾರದೆ ಜನ್ಮಗಳನ್ನು ಕಳ್ಕೊಂಡು ಪ್ರತಿಯೊಂದು ಮನುಷ್ಯ ಜನ್ಮದಲ್ಲಿಯೂ ಆ ಪರಮಾತ್ಮನ ಕೃಪೆಯಿಂದ ಸದ್ಗುರುವಿನ ಸಹವಾಸ ನಮಗೆ ದೊರೆತಾ ಇರ್ತದೆ. ಆದ್ರೆ ನಾವು ತಿಳಿಯುವುದಿಲ್ಲ. ಮನಸ್ಸರ ಮಾಯ ಅಹಂಕಾರದ ಶಕ್ತಿ ನಮ್ಮನ್ನು ಪ್ರಪಂಚದ ಕಡೆಗೆ ಎಳೆದು ನಮ್ಮ ಎದುರಿಗೆ ಇದ್ರೂ ಗುರು ಕೂಡ ಕಾಣಿಸಲಾಗಿ ಮಾಡಿದೆ. ಅದಕ್ಕಾಗಿ ಏನಂತಾರೆ ಅದನ್ನೇ ಯಾವುದು ದುರ್ಲಭವಾದಂತಹ ವಸ್ತು ಈ ಪ್ರಪಂಚದಲ್ಲಿ ಅಂದ್ರೆ ಸತ್ಸಂಗ, ಸತ್ಯನಾಮ ಮತ್ತು ಸದ್ಗುರು. ಇವು 3 ಬಹಳ ದುರ್ಲಭ. ಇನ್ನೆಲ್ಲ ಸಿಕ್ಕಬಹುದು. ಅವುಗಳು ಪಾಪಿಗಳಿಗೂ ಸಿಗ್ತವೆ, ಪುಣ್ಯವಂತರಿಗೂ ಸಿಗ್ತವೆ. ಧನ, ಸಂಪತ್ತು, ಖರೀದಿ, ಸಾಮಾನಾದಿಗಳು ಇವು ಯಾರಿಗಾದರೂ ಸಿಗ್ತವೆ. ಪರಂತು ಸದ್ಗುರು, ಸತ್ಯನಾಮ, ಸತ್ಸಂಗ ಇದು ಬಹಳ ದುರ್ಲಭ. ಇವು ಯಾಕೆ ದುರ್ಲಭ ಆಗ್ತದ ಅಂದ್ರೆ ನಮಗೆ ಕಣ್ಣಿದ್ದು ಕುರುಡುತನ ಅಂದ್ರೆ ಮನಸ್ಸಿನ ದೋಷಾದಿಗಳು ನಮ್ಮ ದೃಷ್ಟಿಯ ಮೇಲೆ ಬಿದ್ದು ಪ್ರಪಂಚದ ಕಡೆಗೆ ತಗೊಂಡು ಹೋಗ್ಬಿಟ್ಟು ನಾವು ಗುರುವಿನ ಕಡೆಗೆ ಹೋಗುವುದಿಲ್ಲ. ಸತ್ಸಂಗವಿರ್ತಿರ್ಲಿಕ್ಕಾಗಿಯೂ ಅದನ್ನ ಕೇಳುವ ಶಕ್ತಿ ನಮ್ಮಲ್ಲಿ ಇಲ್ಲ. ನಾವು ಉದಾಸೀನ ಮಾಡಿ ತಿರಸ್ಕಾರ ಮಾಡಿಬಿಡ್ತೇವೆ ಸತ್ಸಂಗವನ್ನು. ಪ್ರಪಂಚದ ವಿಚಾರಗಳಾದ್ರೆ ಬಹಳ ಪ್ರೀತಿಯಿಂದ ಕೇಳಿ. ಆ ಪ್ರಪಂಚದ ವಿಚಾರದಲ್ಲಿ ಏನದೆ ಬರೀ ದ್ವೇಷ, ಈರ್ಷ್ಯಾದಿಗಳು, ಕಾಮಕ್ರೋಧಾದಿಗಳಿಂದ ಕೂಡಿರ್ತಕ್ಕಂತಹ ವಚನಗಳೇ ಇದ್ದರು. ಅವುಗಳು ನಮಗೆ ಪ್ರೀತಿಯಾಗಿ ಕಾಣಿಸಿ ಅದಕ್ಕೆ ನಾವು ಸ್ವೀಕಾರ ಮಾಡ್ತೇವು. ಅದು ಅಗ್ನಿ ಸುಟ್ಟಂತೆ ನಮ್ಮನ್ನು ಸುಟ್ಟು ಬಿಟ್ಟು ಸತ್ಸಂಗವೇ ಶಿಖರವಾದದ್ದು. ನಮ್ಮ ಹಿಂದಕ್ಕಿನ ಜನ್ಮಾದಿ ದೋಷಗಳನ್ನು ತೋರಿಸಿ ಈಗ ನಾವು ಮಾಡ್ತಿರ್ತಕ್ಕಂಥ ಒಪ್ಪು ತಪ್ಪುಗಳನ್ನ ಅದು ತೋರಿಸಿಕೊಟ್ಟು ಜಾಗೃತಿ ಕೊಡ್ತದೆ ಸತ್ಸಂಗ. ಯಾರು ಸತ್ಸಂಗವನ್ನ ಶ್ರದ್ಧೆಯಿಂದ ಶ್ರವಣ ಮಾಡ್ತಾರೋ ಆ ಶ್ರವಣದಲ್ಲಿಯೇ ಸದ್ಗುರು ಇದ್ದಾರೆ. ಸದ್ಗುರು ಸುಮ್ಮನೆ ವಾಕ್ಯವನ್ನು ಹೇಳಿ ಹೋಗುವುದಿಲ್ಲ. ತನ್ನ ವಾಕ್ಯದಲ್ಲಿ ತನ್ನ ಪ್ರಾಣಶಕ್ತಿಯನ್ನು ಇರಿಸಿ ನುಡಿತಾರೆ. ಆದ್ರೆ ಯಾರು ಶ್ರದ್ಧೆಯಿಂದ ಶ್ರವಣ ಮಾಡ್ತಾರೋ ಆ ವಾಕ್ಯದ ಮುಖೇನವೇ ಸದ್ಗುರುವಿನ ಶಕ್ತಿ ಅವರ ಅಂತರದಲ್ಲಿ ಪ್ರವೇಶಿತ ಮಾಡುತ್ತೆ. ಅಂದ್ರೆ ಸತ್ಸಂಗದ ಮಹಿಮಾ ಎಷ್ಟು ದೊಡ್ಡದು ಇದು ನಮಗೆ ಗೊತ್ತಿರಲಾರದೆ ಕಳ್ಕೊಂಡು ಬಿಡ್ತಾ ಇದ್ದೇವೆ. ಇದಕ್ಕೆ ಯಾರು ಶ್ರದ್ಧೆಯಿಂದ ಶ್ರವಣ ಮಾಡಿದರೂ ಅವರೇ ಸದ್ಗುರುವಿಗೆ ಪಾತ್ರರಾಗ್ತಾರೆ. ಸದ್ಗುರು ಅವ್ರ ಮೇಲೆ ಕೃಪಾ ಮಾಡ್ತಾರೆ. ಏನ್ ಕೃಪಾ ಮಾಡ್ತಾನೆ ಅಂದ್ರೆ ನಾನು ನಿನ್ನ ಅಂತರದಲ್ಲಿ ನಾಮರೂಪವಾಗಿದ್ದೇನೆ, ಅದರದ್ದು ಚಿಂತಾ ಮಾಡು, ಅದಕ್ಕೆ ದರ್ಶನ ಮಾಡು, ಅದನ್ನೇ ಶ್ರವಣ ಮಾಡು ಅಂತ ಹೇಳಿ ಜಾಗೃತಿ ಪಡ್ತಾರೆ. ಅದಕ್ಕಾಗಿ ಇವು ದುರ್ಲಭವಾದಂತಹ ವಸ್ತುಗಳು ಈ ಪ್ರಪಂಚ. ಇದು ಯಾರಿಗೆ ಸಿಕ್ಕಿದೆ ಅವರೇ ಭಾಗ್ಯಶಾಲಿ. ಪರಶುರಾಮ ತಾನು ಬ್ರಾಹ್ಮಣನಾಗಿ ಇದ್ದು ಕೂಡ ತನ್ನ ತಂದೆಗಾದಂತಹ ಘೋರಚಿಂದ ಹಿಂಸೆಯನ್ನು ನೋಡಿ ತಾನು ಹಿಂಸಾವೃತ್ತಿಗೆ ಇಳಿದಿದೆ. 21 ಸರ್ತಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡ್ಕೋತ ಬಂದ. ಸಾತ್ವಿಕ ಗುಣದಲ್ಲಿ ಇರ್ತಕ್ಕಂಥವನು ತಾಮಸ ಗುಣದಲ್ಲಿ ಇಳಿದು ರಾಮನವರಾಗದಲ್ಲಿ ರಾಮನಿಗೆ ಎದುರಾಗಿ ಅದು ಬೇಟೆಗೆ ಅವನನ್ನು ಕೊಲ್ಲಿಕ್ಕೆ ಹೋಗಿ ಪರಸ್ಪರ. ಆಗ ಲಕ್ಷ್ಮಣ ಕೇಳ್ತಾನೆ, ಅವನು ಯಾರು ಅಂದ್ರೆ ರಾಮ ಕೇಳ್ತಾನೆ, ಇದು ಒಂದು ಭಗವದ್ ಅಂಶ, ಅವತಾರದಲ್ಲಿ ಒಂದು ಅಂಶ. ಭಗವಂತನ ಅವತಾರದಿಂದ ಬಂದಿರ್ತಕ್ಕಂತಹ ಒಂದು ಅಂಶ ಶಕ್ತಿಗೆ ಈ ಕಾಮಕ್ರೋಧಲೋಭ ಮೋಹಾದಿಗಳು ಬಿಡಲಾರದೆ ಆಗುತ್ತವೆ ಅಂದ್ರೆ ನಮ್ಮದೆಲ್ಲ ಹೇಳ್ದೆ ನಮ್ಮನ್ನು ಬಿಟ್ಟ. ಇವನು ನೋಡು ಮಹರ್ಷಿಯಾಗಿ ಬ್ರಹ್ಮರ್ಷಿ ಆಗತಕ್ಕಂಥ ಶಕ್ತಿ ಇದ್ದವನು ಸ್ವಲ್ಪ ಮಾತ್ರದ ಮನಸ್ಸಿನ ಗತಿಯಲ್ಲಿ ಸಿಕ್ಕಿ
ಹಿಂಸಾವೃತ್ತಿಯಲ್ಲಿ ಇಳಿದು ತನ್ನ ಬ್ರಾಹ್ಮಣತ್ವವನ್ನೇ ಇವನು ಕಳ್ಕೊಂಡು ಬಿಡ್ತಾ ಇದ್ದ. ಈಗ ಇವನನ್ನು ಉದ್ಧಾರ ಮಾಡ್ಬೇಕಾಗಿದೆ ಅಂತ. ಹೇಗೆ ಉದ್ಧಾರ ಮಾಡ್ಬೇಕು? ಆಗ ರಾಮ ಏನಂತಾನೆ, ಒಂದ್ ಕಡೆಗೆ ಇವನಿಗೆ ನಾನು ಸಮಾಧಾನ ಮಾಡ್ತಾ ಬರ್ತೀನಿ, ಕೋಪವನ್ನು ಇಳಿಸ್ತಾ ಬರ್ತೇನೆ. ಒಂದ್ ಕಡೆಯಿಂದ ನೀನೇನು ಮಾಡ್ಬೇಕಂತ ಇವನಿಗೆ ಹೀನಾಯ ವಾಕ್ಯಗಳನ್ನ ಆಡಿ ಅವನ ಮನಸ್ಸಿಗೆ ಭಾರಿ ಉಂಟು ಮಾಡುವಾಗ ನೀನು ಮಾತಾಡ್ತೀರಿ. ಆ ಹೀನಾಯವಾದಂತಹ ವಾಕ್ಯಗಳನ್ನು ಕೇಳ್ತಾ ಅವನಲ್ಲಿ ಇರ್ತಕ್ಕಂತಹ ಕೋಪದ ಶಕ್ತಿಗಳೆಲ್ಲ ಹೊರಗೆ ಬಂದ್ಬಿಟ್ಟು ಅವನು ನಿರ್ವೀರ್ಯನೂ ನಿಶ್ಶಕ್ತನೂ ಆಗಿ ಹೋಗ್ತಾನೆ. ಆಗ ಅವನ ಅಂತರದಲ್ಲಿ ನಾನು ಪ್ರವೇಶ ಮಾಡ್ತೀನಿ ಅಂತಾನೆ ರಾಮ. ಅದೇ ರೀತಿ ಅವನು ಪರಶುರಾಮನು ಎದುರಾದಾಗ ಲಕ್ಷ್ಮಣನು ಹೀನಾಯವಾದಂತಹ ಮಾತುಗಳನ್ನ ಆಡ್ತಾ, ದುರ್ನುಡಿಗಳನ್ನು ಆಡ್ತಾ ಅವನಿಗೆ ಕೋಪವನ್ನು ಹುಟ್ಟಿಸ್ತಾನೆ. ಮೊದಲೇ ಅವನು ಕೋಪಿಷ್ಟ, ಮತ್ತಷ್ಟು ಕೋಪವನ್ನು ಹುಟ್ಟಿಸಿ ಅವನು ಒಳಗಡೆ ಇರ್ತಕ್ಕಂತಹ ವಿಷ ಜ್ವಾಲೆಗಳನ್ನೆಲ್ಲ ಹೊರಗೆ ಬರೋ ಹಾಗೆ ಮಾಡಿ ಆ ಕೋಪದಿಂದ ಉತ್ಪತ್ತಿ ಆಗಿರ್ತಕ್ಕಂತಹ ದೋಷಾದಿಗಳು ಏನಿತ್ತು ಅವೆಲ್ಲವೂ ಹೊರಗೆ ಬಂದ್ಬಿಡಿದೆ. ಹಾಗೆ ಮಾಡ್ಬಿಟ್ಟು ಆ ಕೋಪದಲ್ಲಿ ಅವನು ತಾನು ಯಾರು ಏನು ಅನ್ನುವುದೇ ತಿಳಿಯಲಾರದೆ ಪರಶುರಾಮನು ಅನೇಕೋ ವಿಧವಾದಂತಹ ವಿಚಾರಗಳನ್ನು ಮಾಡ್ತಾರೆ. ತನ್ನ ಬುದ್ಧಿಯನ್ನೇ ಸ್ಥಿಮಿತದಲ್ಲಿ ಇರಿಸಿಕೊಳ್ಳಾರದೆ ಬರೀ ಕೋಪದಲ್ಲೇ ತನ್ನ ಶಕ್ತಿಯನ್ನೆಲ್ಲ ನಷ್ಟ ಮಾಡ್ತಾನೆ, ನಿರ್ವೀರ್ಯನಾಗಿ. ಆಗ ರಾಮನು ಅವನನ್ನು ಕೇವಲ ಮಾತಿನಿಂದಲೇ ಅವನಿಗೆ ಸೋಲಿಸಿ ತನ್ನನ್ನೇ ಮಾಡಿಕೊಂಡು, ಹೇ ಪರಶುರಾಮ, ನೀನು ಯಾರು ಅನ್ನುವುದನ್ನು ಮರೆತು ಹೋಗಿರುವುದಕ್ಕೆ ಜಾಗೃತಿ ಮಾಡಲಿಕ್ಕಾಗಿ ನಾನು ಈ ಕೆಲಸ ಮಾಡಿದೆ. ನೀನು ಭಗವದಾಂಶ ಸಂಭೂತನು, ನೀನು ನಡ್ಕೊಳ್ತಿರೋ ರೀತಿ ಏನು? ಈ ಮನುಷ್ಯ ಜನ್ಮ ದುರ್ಲಭ, ಅದರೊಳಗೆ ಒಳ್ಳೆ ಉನ್ನತ ಸ್ಥಿತಿ, ಉಚ್ಚವಾದಂತಹ ಶ್ರೇಷ್ಠವಾದಂತಹ ಕುಲದಲ್ಲಿ ನೀನು ಹುಟ್ಟಿದ್ದಿ, ಎಲ್ಲವೂ ನಿನ್ನಲ್ಲಿ ಇದ್ದು ಏನೂ ಇಲ್ಲದಂತೆ ಪರದೇಶಿಯಾಗಿದ್ದೀಯಲ್ಲ, ಇದು ಧರ್ಮವೇ ಅಂದಾಗ ಅವನಿಗೆ ಜ್ಞಾನೋದಯವಾಗ್ತದೆ. ಹೌದು ರಾಮ, ನಾನು ತಪ್ಪು ಮಾಡಿದ್ದು, ನನ್ನನ್ನೇ ನಾನು ಮರೆತು ಹೋಗಿದ್ದೀನಿ, ನಾನು ಯಾರು ಅನ್ನುವುದೇ ಗೊತ್ತಿಲ್ಲ. ಈಗ ನೀನು ತಿಳಿಸ್ಲಿಕ್ಕಾಗಿ ಗೊತ್ತಾಯಿತು, ಮತ್ತೆ ನನ್ನ ಉದ್ಧಾರದ ಪ್ರಶ್ನೆ ಏನು? ಹಾಗೆ ಏನಂತಾನೆ, ನೀನು ಹಿಮಾಲಯ ಪರ್ವತದ ಕಡೆಗೆ ಹೋಗಿ ಏಕಾಂತದಲ್ಲಿ ಆ ಪರಮಾತ್ಮನ ದಿವ್ಯ ನಾಮಗಳನ್ನು ನಾನು ನಿಮಗೆ ಕೊಡ್ತೇನೆ, ಅದಕ್ಕೆ ಸ್ಮರಣೆ ಮಾಡು. ಆ ಸ್ಮರಣ ಶಕ್ತಿಯಿಂದ ನಿನ್ನ ಹೃದಯದಲ್ಲಿ ಆ ಪವಿತ್ರವಾದಂತಹ ಭಗವತ್ ಶಕ್ತಿ ಪ್ರಕಟವಾದ ನಿನಗೆ ದರ್ಶನ ಪ್ರಾಪ್ತಿಯಾಗಿ ಈ ಒಂದು ಅಜ್ಞಾನದ ಜನ್ಮವನ್ನು ನೀನು ಪಡ್ಕೊಳ್ತಿ ಅಂತ ಅವನಿಗೆ ಉಪದೇಶ ಮಾಡಿಕೊಡು. ಹಾಗೆಯೇ ನಾವಾಗಲೂ ಸಹ ಇದು ಉದ್ಧಾರವಾಗಬೇಕಂದ್ರೆ, ಮನುಷ್ಯ ಜನ್ಮ ಸಾರ್ಥಕವಾಗಬೇಕಂದ್ರೆ ಸದ್ಗುರುವನ್ನು ಪ್ರಾಪ್ತ ಮಾಡಿಕೊಂಡು ಅವನಿಂದ ನಮಗೆ ಬೇಕಾದಂತಹ ಸತ್ಸಂಗ ಶ್ರವಣ ತಕ್ಕೊಂಡು ಸತ್ಯನಾಮದ ಚಿಂತನೆಯಲ್ಲಿ ಬಂದಾಗ ಈ ಮನುಷ್ಯ ಜನ್ಮ ಸಾರ್ಥಕ. ಇಲ್ಲದಂದ್ರೆ ಪುಕ್ಷಕ್ಕೆ ಹೋಗ್ಬಿಡ್ತದೆ. ಯಾರ ಮೇಲೆ ಗುರುವಿಂದು ದಯಾ ಇರುತ್ತದೋ ಎಲ್ಲರ ಮೇಲೂ ಅವರ ದಯೆ ಇರುತ್ತದೆ. ಸರ್ವ ಜೀವರಾಶಿಗಳ ಮೇಲೂ ಸದ್ಗುರುವಿನ ದಯೆ ಇರುತ್ತದೆ. ಒಂದು ಸ್ಪೆಷಾಲಿಟಿ ಏನಿಟ್ಟುಕೊಂಡದನಂದ್ರೆ ಮಾನವರ ಮೇಲೆ ಅವನ ದಯೆ ಹೆಚ್ಚಿರುತ್ತದೆ. ಯಾಕಂದ್ರೆ ಮಾನವನು 84 ಲಕ್ಷ ಜೀವಯೋನಿಗಳ ಧಾರಣೆ ಮಾಡಿ ಆ ಯೋನಿಗಳಲ್ಲಿ ಅನೇಕ ಕಷ್ಟ ದುಃಖಾದಿಗಳನ್ನ ಅನುಭವಿಸಿ ಆ ಕೈಲಿಗೆ ಮನುಷ್ಯ ಜನ್ಮದಲ್ಲಿ ಬಂದಿದೆ. ಇನ್ನೂ ಇವನು ದಾರಿ ತಪ್ಪಿ ಬಿಟ್ಟರೆ ಮತ್ತೆ 84 ಲಕ್ಷ ಜೀವಯೋನಿಗಳಲ್ಲಿ ಕೊಡು. ಅದಕ್ಕಾಗಿ ಸದ್ಗುರು ನಮ್ಮ ಮೇಲೆ ದಯ ಮಾಡ್ತಾರೆ. ಮಾನವರ ಮೇಲೆ ಹೆಚ್ಚು ದಯೆ ಉಂಟು. ಆ ದಯೆಯಿಂದಲೇ ನಾವು ಕಾಲಪುರುಷನಿಗೆ ಸಿಕ್ಕಲಾರದೆ ಇವಾಗ ಉಳಿದಿರೋದು. ಎಲ್ಲೇ ಹೋದ್ರೆ ಕಾಲಪುರುಷನು ನಮ್ಮನ್ನ ಅನೇಕ ವಿಧವಾದಂತಹ ಮೋಸ ಮಾಡಿ ತನ್ನ ಕಡೆಗೆ ಎಳ್ಕೊಂಡು ಹೋಗ್ಬಿಟ್ಟಿದ್ದ. ಅವನ ದಯೆಯಿಂದ ನಮಗೆ ಈ ಮನುಷ್ಯ ಜನ್ಮದಲ್ಲಿ ಇನ್ನೂ ನಾವು ಬದುಕಿದ್ದೇವೆ. ಅವನ ಕೃಪಾ ಮತ್ತು ದಯೆಯಿಂದಲೇ ಅವನ ದರ್ಶನ ನಮಗಾಗುವುದು.
ನಾವು ಪ್ರಯತ್ನ ಮಾಡ್ತಿರ್ಲಿಕ್ಕಾಗಿ ಸದ್ಗುರುವಿನ ದಯಾ ಮತ್ತು ಕೃಪಾ ಅದಕ್ಕೆ ಜೊತೆಯಾಗಿ ಅವನು ತಾನಾಗುತ್ತಾನೆ ನಮಗೆ ದರ್ಶನ ಕೊಡ್ತಾನೆ. ಸದ್ಗುರುವಿನ ದರ್ಶನದ ಪ್ರಮಾಣ ಏನು ಅಂದ್ರೆ ನಿನ್ನ ಅಂತರದಲ್ಲಿ ಒಂದು ವಿಧವಾದಂತಹ ಶಾಂತಿ, ಧೈರ್ಯ, ಸಂತೋಷ ಜಾಗೃತಿ ಆಗ್ತದೆ. ಇದು ಪ್ರಮಾಣ. ಸದ್ಗುರು ಸಿಕ್ಕಿದಂದ್ರೆ ನಮ್ಮ ಹೃದಯದಲ್ಲಿ ಈ ಪವಿತ್ರವಾದಂತಹ ಗುಣಗಳು ಜಾಗೃತಿ ಆಗ್ತದೆ. ಒಂದು ವಿಧವಾದಂತಹ ಶಾಂತಿ ಕಾಣ್ತದೆ, ಧೈರ್ಯ, ಉತ್ಸಾಹಗಳು ಬರ್ತವೆ. ಅವರು ಸ್ನೇಹ ಮಾಡಬೇಕು ಅಂತಕ್ಕಂತಹ ವಿಚಾರ ಬರ್ತದೆ. ಇದೆಲ್ಲವೂ ಸದ್ಗುರುವಿನ ದರ್ಶನ ಮಾಡಿದ್ದರ ಪ್ರಮಾಣ. ಆ ಒಂದು ಪ್ರೇಮ ಪ್ರೀತಿಯ ಸ್ನೇಹ ನಿನಗೆ ಸತ್ಸಂಗದಲ್ಲಿ ತಂದು ಸತ್ಯನಾಮಕ್ಕೆ ನಿನಗೆ ಅಧಿಕಾರಿಯನ್ನಾಗಿ ಮಾಡ. ಸತ್ಯನಾಮದ ಪ್ರಾಪ್ತಿ ಆಗಿರ್ಲಿಕ್ಕಾಗಿ ಅದನ್ನು ಸಾಧನೆ ಮಾಡ್ತಾ ಈ ಪ್ರಪಂಚದಲ್ಲಿ ನೀನು ನಿರ್ಭಯವಾಗಿ ಇರು, ನಿಶ್ಚಿಂತನಾಗಿ ಇರು. ಎಲ್ಲ ವಿಧವಾಗಿಯೂ ನೀನು ಶಾಂತಿ ಮತ್ತು ಸುಖದಿಂದಲೇ ಇರು. ಮಾಡ್ಲಾರ್ದೇ ಇದ್ದವ್ರಿಗೆ ಇದೆಯನ್ನು ಹೇಳ್ಬೇಕಾದ್ ಕೇಳ್ತಿದ್ರು. ಯಾರು ಮಾಡ್ಲೇ ಇಲ್ಲ ಅವ್ರಿಗೆ ಸಿಕ್ಕೋದಿ ಹಾಗೆ. ಪ್ರಪಂಚದಲ್ಲಿ ಏನಾದ್ರೂ ಒಂದು ವೃತ್ತಿ ಕೆಲಸ ಮಾಡಿದ್ರೇನೆ ಪಟ್ಟಿಗೆ ಸಿಗ್ತವ. ಏನ್ ಮಾಡ್ಲಾರ್ದೇನೆ ಸಿಗ್ತದೆ. ಅದಕ್ಕಾಗಿ ಇದನ್ನ ಕಲಿಯುಗ ಅಂತ ಕರೆದಿದ್ದು. ಇಲ್ಲಿ ನೀನು ಏನು ಮಾಡಿದ್ರೆ ಅದು ಪ್ರತಿಫಲ ಆಗಲೇ ಸಿಗ್ತದೆ. ಹಾಗೆ ಇಲ್ಲಿ ಪರಮಾತ್ಮನ ನಾಮದ ಸ್ಮರಣೆ, ಸದ್ಗುರು, ಸಾಧು, ಸಂತರ ಸಹವಾಸ, ಅಲ್ಲೇ ಪ್ರೇಮ ಪ್ರೀತಿ ಧಾರಣೆ ಮಾಡಿ ಅಭ್ಯಾಸಾದಿಗಳು ಮಾಡ್ತಾ ಹೋಗ್ತಿರ್ಲಿಕ್ಕಾಗಿ ಏನಾಗ್ತದೆ, ಇಲ್ಲಿಯ ಜೀವನದ ಸುಧಾರಣೆಯೂ ಆಗ್ತದೆ. ಪಾಪ ಕಮ್ಮಿ ಆಗದೆ ಕ್ಲೇಶಾದಿಗಳು ಕಮ್ಮಿ ಆಗುತ್ತವೆ, ದುಃಖ ಕಮ್ಮಿ ಆಗ್ತದೆ. ಹೇಗೆ ಪಾಪದ ಶಕ್ತಿಗಳು ದೇವತೆಗಳು ಆಗಿರ್ತವೋ ಹಾಗಾಗಿ ನಿನ್ನ ಅಂತರದಲ್ಲಿ ಸದ್ಗುಣಗಳು ಜಾಗೃತಿಯಾಗಿ ನಿಶ್ಚಿಂತತ್ವ, ನಿರ್ಭಯತ್ವ ಪ್ರಾಪ್ತಿಯಾಗಿ ಎಲ್ಲಾ ವಿಧವಾದಂತಹ ದುಷ್ಟ ಚಿಂತನೆಗಳು ಹೋಗಿ ನಿನ್ನ ಹೃದಯ ಕೋಮಲವಾಗುತ್ತದೆ. ಅಲ್ಲಿ ನಿರ್ಭಯತ್ವ ಪ್ರಾಪ್ತಿಯಾಗುತ್ತದೆ. ನಿನಗೆ ಯಾವುದರ ಭಯವೂ ಇರುವುದಿಲ್ಲ. ಯಾವ ರೀತಿಯ ದುಷ್ಟಶಕ್ತಿಗಳು ನಿನಗೆ ಏನೂ ಕೆಟ್ಟು ಮಾಡಲಾರದು. ಅವೆಲ್ಲವೂ ನಿನಗೆ ಮಿತ್ರರಾಗಿ ಹೋಗ್ತವೆ. ಸಾಧನಾಭ್ಯಾಸ ಸತ್ಯನಾಮದ ಚಿಂತ ಮಾಡ್ತಿದ್ರು. ಅದಕ್ಕೆ ಬಿಟ್ಬಿಟ್ಟು ಮನ್ಸು ಮಾತು ಕೇಳಿ ಅಕ್ಕದಿಂದಾಗಿ ತಿರುಗಾಡ ಕೊಡ್ತಿದ್ರೆ ಅದರ ಶಕ್ತಿ ಪ್ರಭಾವನೆಯನ್ನು ಬಟ್ಟಿಸೋದು. ಅದಕ್ಕಾಗಿ ಇಲ್ಲಿಗೆ ಬಂದ ಮೇಲೆ ಆ ಪರಮಾತ್ಮನ ಕೃಪೆಯಿಂದ ನಿನಗೆ ಸದ್ಗುರು ದರ್ಶನ ಕೊಡ್ತಾನೆ. ಅವನ ಹಿತವಾಕ್ಯಗಳನ್ನು ನೀನು ಮಂಡಿಸಿ ಕೇಳು. ನಮಗೆ ಕೇಳುವುದು ಮರ್ತೋಗ್ಬಿಟ್ಟರೆ ಎಲ್ಲೆಲ್ಲಿ ನೋಡ್ರಿ ಹೇಳುವುದರ ದರ ಆಗಲಿ ಕೇಳೋರಿ. ಅಜ್ಞಾನಿ ಜನರು ಕೇಳುವುದನ್ನು ದೂರ್ಪಡಿಸಿ ತಾವೇ ಹೇಳಬೇಕನ್ನಂತ ಗುರುತ್ವವನ್ನು ಪ್ರಾಪ್ತಿ ಮಾಡಿಕೊಂಡು ತಿಳಿಸ್ತಾರೆ. ಅವರಿಂದ ನಮ್ಗೆ ಏನ್ ಲಾಭ ಆಗ್ತದೆ? ವಿವೇಕಾನಂದರು ಹೇಳ್ತಾರೆ, ಸದ್ಗುರುವಿಗೆ ಪ್ರಾಪ್ತಿ ಮಾಡಿದ್ರೆ ಗುರು ಆ ಸತ್ಯದ ಫಲವನ್ನು ಹೊಂದಿದ್ದಾನೆಯೋ ಇನ್ನು ನೀನು ಪರೀಕ್ಷಾ ಮಾಡಿ. ಯಾವುದನ್ನು ಗುರು ಬೋಧನೆ ಮಾಡ್ತಾನೋ ಆ ಬೋಧನೆಯ ಪ್ರಕಾರ ಸದ್ಗುರು ನಡೀತಾ ಇದ್ದಾನೋ ಇದು ನೋಡಿ. ಅವನ ನಡವಳಿಕೆ, ನುಡಿ, ನಡೆ ಒಂದಾಗಿದ್ದರೆ ಅದರ ಶಕ್ತಿ ನಿನ್ನ ಮೇಲೆ ಪರಿಣಾಮ. ಸುಮ್ಮನೆ ಅವನು ಗುರು ಇವನು ಗುರು ಅಂತ ಕೇಳಿ ಹೋಗಿ ಕಾಲಿಡ್ಕೊಂಡ್ರೆ ಮತ್ತಷ್ಟು ಬಂಧನದಲ್ಲಿ ಸಿಕ್ಕಿಯೇ ಆಗಲಿ, ಬಂಧನ ರಹಿತನನ್ನಾಗಿ ನಿನ್ನನ್ನು ಮಾಡಲಾರ. ಇಲ್ಲಿ ಹೆಂಡ್ರ ಮಕ್ಕಳು ಬಂಧನ ತರ್ತದೆ, ಅಲ್ಲಿ ಗುರುವಿನ ಬಂಧನದಲ್ಲಿ ಹೋಗಿರ್ಬೇಕು. ಗುರುಗಳು ನಿನ್ನನ್ನು ಮತ್ತೆ ಬಂಧನದಲ್ಲಿ ಸಿಕ್ಕಿಸ್ತಾರೆ. ಮತ್ತಷ್ಟು ನಿನಗೆ ಕಷ್ಟವನ್ನೇ ಕೊಟ್ಟಾರೆ, ನಿನಗೆ ಶಾಂತಿಯನ್ನು ಕೊಡಲಾರ. ಅದಕ್ಕಾಗಿ ಏನಂತಾರೆ ಮಹಾತ್ಮರು, ರಾಧಾಸ್ವಾಮಿಗಳು ಏನಂತಾರೆ, ದುರ್ಲಭವಾದಂತಹ ಈ 3 ವಸ್ತುಗಳನ್ನ ಪ್ರಾಪ್ತ ಮಾಡುವುದರಲ್ಲಿ ನೀನು ಎಲ್ಲರಿಗಿಂತಲೂ ಮುಂದಾಗಿ ಉದಾಸೀನ ಮಾಡಬೇಡ. ಯಾಕಂದ್ರೆ ಹಿಂದಿನ ಕರ್ಮಾನುಸಾರ ಈಗ ನಿನ್ನ ಜೀವನದಲ್ಲಿ ಇಲ್ಲಿ ನಡೆದು ಹೋಗ್ತದೆ. ನೀನು ಹಿಂದೆ ಏನು ಕರ್ಮ ಮಾಡಿದ್ದೀಯೋ, ಒಳ್ಳೆಯದಾಗಿರ್ಲಿ ಕೆಟ್ಟದ್ದಾಗಿರ್ಲಿ, ಅದ್ರ ಫಲ ಇವಾಗ ಸಿಕ್ಕೋಗ್ತದೆ. ಅದನ್ನು ನೀನು ಅನುಭವಿಸಿ ಹೋಗು. ಅಂದ್ರೆ ಇದು ಜರುಗೋಗ್ತಿತ್ತು. ಯಾವುದು ಜರದೇ ಇರುವುದು ಅಂದ್ರೆ ಇದು ಸದ್ಗುರುವಿನ ಸಹವಾಸ, ಸತ್ಸಂಗ ಶ್ರವಣ, ಸತ್ಯನಾಮದ ಚಿಂತನೆ. ಇವು 3 ನೀನು ಬಿಟ್ಬಿಟ್ಟಿರಿ. ನೀವು 3 ಈಗ ತಕೊಂಡು
ಉದ್ಧಾರವಾಗುವುದಕ್ಕೆ ಪ್ರಯತ್ನ ಮಾಡ್ತೀನಿ ಅಂದ್ರೆ ಸರ್ವಶಕ್ತಿಮಾನನಾಗಿರ್ತಕ್ಕಂತಹ ಗುರುವೇ ನಿನಗೆ ಮಿತ್ರನಾಗಿದ್ದಾನೆ ಅಂದ್ರೆ ಇನ್ಯಾದ್ರೂ ಭಯ ಇರುತ್ತದೆ. ಅದೇ ನೀನು ಅಂದಲ್ಲ ಈಗ ರಾಮ ಆತನ ದೇಹ ಬಿಡುವಾಗ ಏನ್ ಮಾಡ್ದ, ಎಂದೂದು ಬರ್ತಾ ಇದ್ದಾರೆ ಕಲಿ ನಮ್ ಗುರು ಬರ್ತಾರೆ ಎಂದಿದ್ರೆ ತೆಗಿದೆ ನಮ್ ಗುರು ಬರ್ತಾ ಇದ್ದಾರೆ ನೋಡಿದೆ. ಎಲ್ಲಿ ಅಂದ್ರೆ ಸದ್ಗುರು ಆ ಒಂದು ಭಯಂಕರವಾದಂತಹ ಪರಿಸ್ಥಿತಿಯಲ್ಲಿ ಯಮದೂತರ ಪಾಶ ಶರೀರದಲ್ಲಿ ಹಾಕಿ ಸರ್ವ ನರನಾಡಿಗಳ ಮಂಡಲಗಳನ್ನೆಲ್ಲ ಎಳೆಯುತ್ತಿರ್ತಾರೆ. ಸರ್ವ ಕೇಂದ್ರಗಳನ್ನು, ನರನಾಡಿ ಮಂಡಲದ ಕೇಂದ್ರಗಳನ್ನೆಲ್ಲ ತಮ್ಮ ಅಧೀನದಲ್ಲಿ ತೆಗೆದುಕೊಳ್ಳಿಕ್ಕಾಗಿ ಅವರು ಕಾಲಶಕ್ತಿ ಪ್ರಯತ್ನ ಮಾಡ್ತಾರೆ. ಅಂಥ ವೇಳೆಯಲ್ಲಿ ಅವನು ಗೃಹಮಧ್ಯದಲ್ಲಿ ತನ್ನ ಚಿತ್ತಕ್ಕೆ ನಿಲ್ಲಿಸಿ ಗುರುಗೆ ದರ್ಶನ ಮಾಡ್ತಾರೆ. ನೀವೆಲ್ಲ ಯಾರು ಹೋಗಿ ಅತ್ತಾಗಿ ಎನ್ನುವಾಗ ಅವನ ಜೀವನ ಎಂಥ ಧನ್ಯವಾದ ಜೀವನ. ಇದು ದೊಡ್ಡ ದೊಡ್ಡ ಮಹಾತ್ಮರುಗಳಿಗೆ ಸಿಕ್ಕಲಾಗಲಿ ಇವು ನನಗೆ ಆಶ್ಚರ್ಯವಾಗ್ತಾ ಇದೆ. ಅನೇಕ ಮಂದಿ ಗುರುಗಳಿಗೆ ಈ ಸ್ಥಿತಿ ಬರಲಿಲ್ಲ. ಒಬ್ಬ ಸಾಮಾನ್ಯನಾದವನ ಒಂದು ಸ್ವಲ್ಪ ಭಕ್ತಿ ಮಾಡಲಿಕ್ಕಾಗಿ ಅವನಿಗೆ ಗುರು ಭಕ್ತಿ ಬಹಳ ವಿಶ್ವಾಸ ಇತ್ತು. ಏನೊಂದಾದ್ರೂ ಕೇಳಿ ಹೋಗ್ತಿದ್ದ. ಒಂದು ಮಮತಾ ಪ್ರೇಮ ಸ್ನೇಹ ಇರಿಸಿಕೊಂಡು ಅವನ ಮೇಲೆ ನಮ್ಮ ಕೃಪೆಯೂ ಯಾವಾಗ್ಲಾದ್ರೂ ಬರ್ಲಿಲ್ಲ ಅಂದ್ರೆ ಅವನ್ನ ನಾನು ಕೇಳ್ತಿದ್ದೇನೆ, ಯಾವ ಯಾಕೆ ಬರ್ಲಿಲ್ಲ ಅಂತ ಕೇಳಿ. ಮತ್ತೆ ಅವನು ಆ ಉನ್ನತವಾದಂತಹ ಸ್ಥಿತಿಯನ್ನ ಈ ಜೀವನದಲ್ಲಿ ಪ್ರಾಪ್ತ ಮಾಡ್ಕೊಂಡು ಬಿಟ್ಟ ಅಂದ್ರೆ ಇನ್ನು ಅದಕ್ಕಿಂತ ಭಾಗ್ಯನ್ನ ಈ ಜೀವನದಲ್ಲಿ ಪ್ರಾಪ್ತ ಮಾಡ್ಕೊಂಡು ಬಿಟ್ಟ ಅಂದ್ರೆ ಇನ್ನು ಅದಕ್ಕಿಂತ ಭಾಗ್ಯ. ಅದೊಂದು ಅಜರಾಮರವಾದಂತಹ ಕೀರ್ತಿ. ಅಂತಹ ಜೀವನ ನಮ್ಮದಾಗಬೇಕು. ಜೀವನದಲ್ಲಿ ಅನೇಕ ಕಷ್ಟಗಳು ಅನುಭವಿಸಿದ್ದಾವೆ, ಆದ್ರೆ ಅದಕ್ಕೆ ಭಯಪಡ್ಲಿಲ್ಲ. ಏನಾದ್ರೆ ಅದು ಆಗ್ತದೆ ಬಿಟ್ಟು ನಮ್ಮ ಕರ್ಮಾನುಸಾರ ಏನ್ ಜರುಗಬೇಕು ಜರುಗ. ನಾವು ಪ್ರಾಪ್ತ ಮಾಡುವುದು ಏನಿದೆಯೋ ಇದೆ. ಇದರಲ್ಲಿ ಅವನ ಚಿತ್ತ ಮುಗಿಸಿ ನಿಷ್ಠಾವಂತನಾಗಿ ಮತ್ತೆ ಅವನ ಆ ಸ್ಥಿತಿ ಬದುಕಿಬಿಟ್ಟು ಅವನು ಗುರುವಿಗೆ ಅಂತ್ಯದಲ್ಲಿ ದರ್ಶನ ಮಾಡಿದ ಜನ ಸಾರ್ಥಕ. ಇದು ಯಾರಿಗೆ ಸಿಕ್ಕಬೇಕು ಈ ಲಾಭ? ಯಾರೋ ವಿರಳಾ ಪುರುಷರಿಗೆ ಇದು ಸಿಕ್ಕೋದು, ಎಲ್ಲರಿಗೂ ಸಿಗ್ತದೆ ಅಂದ್ರೆ ಪ್ರತಿನಿತ್ಯವೂ ಭಾವಭಕ್ತಿಯಿಂದ ಗುರುವಿನಲ್ಲಿ ಪ್ರೇಮ ಧಾರಣೆ ಮಾಡಿ ತನ್ನಿಂದ ಸ್ಮರಣೆ ಅಭ್ಯಾಸಾದಿಗಳು ಯಾರು ಮಾಡ್ಕೊಂಡು ಹೋಗ್ತಿರ್ತಾರೋ ಅವರಿಗೆ ಇದು ಸಿಗ್ತದೆ. ಆಗಲಿ ಸುಮ್ಮನೆ ಕೇಳಿದ್ದೀವಿ ಯಾಕೆ ಬಿಟ್ಟು ಪ್ರಪಂಚವೇ ಬೆಳೆಸ್ಕೊಂಡು ಹೋಗೋರಿಗೆ ಇದು ಯಾರು ಬರ್ತದೆ? ನಡೆ ಒಂದು ನುಡಿ ಒಂದು. ಆದರೆ ಅಲ್ಲಿ ಶಿವನು ಬಂದು ಇರುವುದಾದರೂ ಹೇಗೆ? ಅಕ್ಕಮಾದೇವಿ ಕೇಳ್ತಾರೆ, ನಡೆ ಬೇರೆ ಆಯ್ತು, ನಿನ್ನ ನುಡಿಯೂ ಬೇರೆ ಆಯ್ತು, ಅಲ್ಲಿ ಶಿವನು ಹೇಗೆ ಬರ್ತಾನೆ? ಮಾಡುವ ವೃತ್ತಿ ಎಲ್ಲರೂ ಭವದ ವೃತ್ತಿ, ಪ್ರಪಂಚದ ವೃತ್ತಿ. ಭವವನ್ನು ದಾಟಬೇಕಂದ್ರೆ ಆ ಪರಮೇಶ್ವರನ ಕೃಪೆ ಇಲ್ಲ ಅಂತ ಹೇಗೆ ದಾಟ್ತಿ? ಅವನ ಕಡೆ ನೀನು ಮುಖ ಮಾಡಲೇ ಇಲ್ಲ, ಅವನು ಮಾತು ನೀನು ಕೇಳಲಿಲ್ಲ, ಮಾಡಿದ್ದೆಲ್ಲವೂ ಪ್ರಪಂಚದ ಅಂದ್ರೆ ನೀನು ಮುಕ್ತನ ಹೇಗ? ಅದಕ್ಕಾಗಿ ಏನಂತಾರೆ ರಾಧಾ ಸ್ವಾಮಿಗಳು, ಹೊರಭಾಗದಲ್ಲಿ ಹಾಳು ಪ್ರಪಂಚಕ್ಕೆ ಬಂದಿದ್ದೀವಿ, ಇದು ನಮ್ಮದೇ ತಪ್ಪು. ಮನಸ್ಸು ಮಾಯಾ ಅಧಿಕಾರದ ಸ್ನೇಹ ಮಾಡಿದ್ದೀವಿ, ಅವರು ಮಾತೇಳಿ ಕಡೆ ಬಂದಿದ್ದು ತಪ್ಪು ಅನ್ನುವುದು ಗೊತ್ತಾಗಬೇಕಾದರೂ ಕೂಡ ನಮಗೆ ಸಾಧು ಸುಂದರ ಸಹವಾಸ ಸಿಕ್ಕದಾಗಲೇ ಇದು ಗೊತ್ತಾಗುತ್ತೆ. ಎಲ್ಲೆಲ್ಲಿ ಸುಮ್ಮನೆ ಮರ ಹುಟ್ಟಿ ಮರದಿದ್ದಂಗೆ ಜನ್ಮಗಳು ಕಳೆದ್ಬಿಡ್ತೇವೆ. ಎಂಥ ಲಾಭ ಇದೆ? ನಾನು ಬಂದಿದ್ದು ಏಕೆ ಇಲ್ಲಿಗೆ? ನಾನು ಏನು ಮಾಡಬೇಕಾಗಿದೆ? ನಾನು ಎಲ್ಲಿಯವನು? ಈ ವಿಚಾರ ತಿಳಿಯುವುದಾದ್ರೆ ಇಲ್ಲಿ ನಮಗೆ ಈ ಪಾಠ ಯಾವ ಸ್ಕೂಲ್ನಲ್ಲಿ ಹೇಳ್ಕೊಡ್ತಾರೆ? ಅಲ್ಲೆಲ್ಲ ಬರೀ ಪಠ್ಯಪಾಠದ ವಿದ್ಯೆ, ಅದು ಸುಳ್ಳ, ಅದು ಸರಿಯಾದ ವಿದ್ಯೆ ಅಲ್ಲ. ಮತ್ತೆ ನಿಜವಾದ ವಿದ್ಯೆ ಯಾವುದು ಅಂತ ಇದೆ. ಈ ವಿದ್ಯೆಯನ್ನು ಮೊದಲು ಪ್ರಾಪ್ತ ಮಾಡಿದ್ರೆ ಯಾವುದೇ ಸತ್ಯನಾಮವನ್ನು ಪ್ರಾಪ್ತ ಮಾಡಿದವನು, ಸದ್ಗುರು ಸಂಗತದಲ್ಲಿ ಇದ್ದವನು ತನ್ನ ಸ್ವಸ್ಥಾನವನ್ನು ಸೇರ್ತಾನೆ. ಅಂದ್ರೆ ಏನು? ತಾನು ಜೀವಂತ ಇರುವಾಗಲೇ ತನ್ನನ್ನು ಬಾಧೆಪಡಿಸ್ತಿರ್ತಕ್ಕಂತಹ ಈ ಮರಣ ಅನ್ನುವುದು ಏನು ಅನ್ನೋದು ತಿಳ್ಕೊಂಡು, ಈ ಮರಣ ಎಂಥದ್ದಪ್ಪ ಅಂದ್ರೆ
ಸ್ವಪ್ನರಹಿತವಾದಂತಹ ಒಂದು ನಿದ್ರೆ ಇದ್ದಂಗಷ್ಟೇ. ಸ್ವಪ್ನವೇ ಬೀಳಲಾದ ಇರುವಾಗ ನಿದ್ರೆ ಹೇಗಿರ್ತದ, ಅದೇ ಸ್ಥಿತಿಯೇ ಈ ಮರಣ ಮುಕ್ತು. ಇದರಲ್ಲಿ ಭಯ ಬೀಳಬೇಕಾದ್ರೆ ಇಲ್ಲ, ಮತ್ತೆ ಇದಕ್ಕಾಗಿ ನಾವು ಏನೇನು ಯಂತ್ರ ಮಂತ್ರ ತಂತ್ರಗಳು ಮಾಡಬೇಕಾಗ್ತದೆ. ಇದು ಸಹಜವಾಗಿ ಈ ಶರೀರಕ್ಕೆ ಬಂತೇನು, ಈ ಶರೀರವನ್ನದು ತಕೊಂಡು ಹೋಗ್ಬಿಡ್ತೇನೆ ಅಷ್ಟೇ. ನಿನ್ನ ನೀನು ಅದು ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಗುರುಭಕ್ತರಾದವರು ಇದು ಧ್ಯಾನದಲ್ಲಿ ತಿಳಿದು ಬಿಡ್ತಾರೆ. ಅವ್ರು ಏನಂತಾರೆ, ಇದು ಒಂದು ಪರದೆ ಅಡ್ಡ ಅಷ್ಟೇ. ಆ ಪರದೆ ಪಕ್ಕಂದ್ರೆ ಅದೇ ಅಂದ್ರೆ ದೇಹ ಒಂದು ಪರದೆ ಇದ್ದಾರೆ. ಇದರ ಮೇಲಿನ ವ್ಯಾಮೋಹ ಸತ್ಯನಾಮ ಬಿಡಿಸ್ಬಿಡ್ತಾರೆ. ನೀನು ಚಂದಾಗಿ ಇದಕ್ಕೆ ಸ್ಮರಣೆ ಹಚ್ಚು, ಈ ಸತ್ಯನಾಮ ಏನೇನು ನಿನ್ನ ಅಂತರದಲ್ಲಿ ಕೆಲಸ ಮಾಡ್ತದೆ ಗೊತ್ತಾಗ್ತದೆ. ದೇಹದ ವಾಸನೆಯನ್ನು ಬಿಡಿಸಿಬಿಡು, ಪ್ರಪಂಚದ ಸುಳ್ಳಿನ ಸ್ನೇಹಗಳನ್ನೆಲ್ಲ ಬಿಡಿಸಿಬಿಟ್ಟು. ಈಗ ಎರಡು ತಪ್ಪು ಹೋಗಿದೆ ಅಂದ್ರೆ ಅಲ್ಲಿ ಒಳಗಡೆ ಗುರು ಅದನ್ನೇ ಅವನು ಕೈ ಹಿಡಿದು ನಿನ್ನ ಮ್ಯಾಲ ಅವನು ನೀನು ಒಳಗೆ ಇದ್ದು ಮತ್ತೆ ಇಲ್ಲಿವರೆಗೂ ಯಾಕೆ ನೀನು ಕೈ ಹಿಡಿಲಿಲ್ಲ ಅಂದ್ರೆ ನೀನು ಅವನ ಕಡೆಗೆ ನೋಡ್ಲಿಲ್ಲ, ಅವನು ಮಾತು ಕೇಳಲಿಲ್ಲ. ನೀನು ಇನ್ನ ಹೊರಗೆ ತಿರುಗಾಡ್ತೀನಿ, ಇಲ್ಲಿ ಏನೋ ಸಿಗ್ತದೆ ಅಂತ ಹುಡುಕಾಡ್ತಾರೆ. ಇದಕ್ಕೆ ಪ್ರಮಾಣ ಏನು? ಯಾರು ಗುರುವಿನ ಮಾತು ಕೇಳಿ ಸತ್ಯನಾಮದ ಸ್ಮರಣೆಗೆ ಮಾಡ್ತಾರೆ, ಸತ್ಸಂಗವನ್ನ ತನ್ನ ಅಂತರದಲ್ಲಿ ಧಾರಣೆ ಮಾಡ್ತಾರೋ ಅವರಿಗೆ ಸದ್ಗುರು ಕೈ ಹಿಡಿದು ಕರ್ಕೊಂಡು ನೀನು ನನ್ನವನು ಬಾ ಅಂದ್ರೆ ಅವನಿಗೆ ಇನ್ನು ಭಯ ಏನದಿಲ್ಲ. ಅದಕ್ಕೆ ಏನಂತಾರೆ, ಯಾವಾಗಲೂ ನಿರ್ದಿಷ್ಟವಾದಂತಹ ಯುಗಾದಿಗಳಿಂದಲೂ ಪ್ರಮಾಣದಿಂದ ಕೂಡಿರ್ತಕ್ಕಂತಹ ಸತ್ಯನಾಮವನ್ನ ಸದ್ಗುರುವಿನಿಂದ ಪ್ರಾಪ್ತ ಮಾಡಿದನು. ಅವನ ಜೀವನ ವೃತ್ತಿಯೇ ಬೇರೆಯಾಗಿದೆ. ಅವನು ಶಾಂತನಾಗಿಯೂ ಸಂತೋಷನಾಗಿಯೂ ಗಂಭೀರದಿಂದ ಕೂಡಿದವನಾಗಿಯೂ ಈ ವಿದ್ಯಾ ಪ್ರಪಂಚದ ವೃತ್ತಿಯಲ್ಲಿ ಬಹಳ ಜಾಗೃತನಾಗಿಯೂ ಪಾಪವನ್ನು ಅಂಟಿಸಿಕೊಳ್ಳಲಾರದೆ ಪವಿತ್ರನಾಗಿಯೂ ಇರ್ತಾನೆ. ಅವನ ಮಾತುಕತೆಗಳೆಂದು ಇನ್ನೊಬ್ಬರಿಗೆ ಅಮೃತ ವಚನವಾಗಿರುತ್ತೆ. ಅವನಲ್ಲಿ ಕೋಪ ತಾಪಗಳಿರುವುದಿಲ್ಲ. ನಿನ್ನಲ್ಲಿ ಇರ್ತಕ್ಕಂತಹ ಜಡತ್ವವನ್ನು ದೂರಪಡಿಸುವ ವಾಕ್ಯ ಶಕ್ತಿ ಅವನು ಪ್ರಾಪ್ತ ಮಾಡಿರ್ತಾನೆ, ವಾಕ್ ಸಿದ್ಧಿಯಾಗಿರ್ತದೆ. ಅವನ ಒಂದೊಂದು ಮಾತುಗಳನ್ನು ಮತ್ತೆ ಮತ್ತೆ ಕೇಳಬೇಕು ಅನ್ನಿಸ್ತದೆ. ಅಂತ ಒಂದು ಆಕರ್ಷಿತವಾದಂತಹ ಜೀವನ ಮಾಡ್ತಿರ್ತಾನೆ. ಅವನ ಜೀವನದಲ್ಲಿ ಕಷ್ಟ ದುಃಖ ಕ್ಲೇಶಾದಿಗಳು ಹೇಗಿರ್ತವೆ ಅಂದ್ರೆ ಇದೆಯೋ ಇಲ್ಲವೋ ಅನ್ನೋ ಹಾಗೆ ಅವನಿಗೆ ಸ್ಪರ್ಶವೇ ಮಾಡುವುದಿಲ್ಲ. ಅವನು ಇವುಗಳ ಬಗ್ಗೆ ಉದಾಹರಣೆ ಮಾಡಿರ್ತಾನೆ. ನೀವು ನಿಮ್ಮ ಪಾಡಿಗಿರ್ಲಿ, ನಾನು ನಮ್ಮ ಪಾಡಿಗೆ. ಅವನು ತನ್ನ ಜೀವನದಲ್ಲಿ ಒಂದು ಕ್ಷಣವನ್ನೂ ವ್ಯಕ್ತ ಮಾಡಲಾರದೆ ಶ್ವಾಸದಲ್ಲಿಯೂ ಆ ಸತ್ಯನಾಮದ ನೆನಪು ಮಾಡ್ತಾ ತನ್ನ ಗುರುವಿನ ದರ್ಶನಕ್ಕಾಗಿ ಕಾಯ್ತಾ ಇರ್ತಾನೆ. ಎಲ್ಲಾ ಜೀವಿಗಳಲ್ಲಿಯೂ ತನ್ನ ಗುರುವಿನ ದರ್ಶನವನ್ನ ಅವನು ಮಾಡ್ತಾ ಇರ್ತಾನೆ. ನೀನು ಬೇರೆ ನಾನು ಬೇರೆ ಅಂತಕ್ಕಂತಹ ವಿರೋಧ ಭಾವನೆ ಅವನಲ್ಲಿ ಇರುವುದಿಲ್ಲ. ಎಲ್ಲಾ ಜೀವಿಗಳಲ್ಲಿಯೂ ಎಲ್ಲಾ ಸಸ್ಯರಾಶಿಗಳಲ್ಲಿಯೂ ತನ್ನ ಸದ್ಗುರುವಿನ ಸ್ವರೂಪವನ್ನೇ ಅವನು ನೋಡ್ತಿರ್ತಾನೆ. ಅಂದಮೇಲೆ ಅವನಿಗೆ ಶತ್ರುಗಳು ಯಾರು, ಮಿತ್ರರು ಯಾರು? ಮಿತ್ರರಾಗಬೇಕೇ ಆಗಲಿ, ಶತ್ರುಗಳಾಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಏನಂತಾರೆ ರಾಧಾ ಸ್ವಾಮಿಗಳು, ಸಜ್ಜನ ಸಂತತನೆಯನ್ನು ಪ್ರಾಪ್ತ ಮಾಡಿ, ಆದ್ರಿಂದ ಸದ್ಗುರು ನಿನಗೆ ಸಿಗ್ತ. ಯುಗ ಯುಗಾದಿಗಳಿಂದಲೂ ಪ್ರಮಾಣದಿಂದ ಕೂಡಿರ್ತಕ್ಕಂತಹ ಸತ್ಯನಾಮ ಸದ್ಗುರುವಿನಿಂದ ಪ್ರಾಪ್ತ ಮಾಡಿ. ಆ ನಾಮ ಸಿಕ್ಕಿದೆ ಅಂದ್ರೆ ಸತ್ಯಲೋಕಕ್ಕೆ ಹೋಗುವಂತಹ ಟಿಕೆಟ್ ನಿನಗೆ ಸಿಕ್ತು ಅಂತ. ಸತ್ಯನಾಮ ಯಾರ ಹೃದಯದಲ್ಲಿ ಬೇಕಾರ ಮಾಡ್ತಾ ಇದೆಯೋ ಅವರಿಗೆ ಯಾವ ಶಕ್ತಿಗಳೂ ಹಿಡಿಯಲಾರ. ಸದ್ಗುರು ನಂತರದಲ್ಲಿ ಸದಾ ಸರ್ವಕಾಲ ದರ್ಶನ ಕೊಡ್ತಾ ಅಂತ್ಯದಲ್ಲಿ ಅವನನ್ನು ಸತ್ಯಲೋಕ ಮುಟ್ಟಿಸ್ಬಿಡ್ತಾರೆ. ಅಂಥ ಒಂದು ಸಮಯ ಈಗ ನಮಗೆ ಸಿಕ್ಕಿದೆ ಈ ಮನುಷ್ಯ ಜನ್ಮದಲ್ಲಿ. ಇದನ್ನು ಸಾರ್ಥಕ ಮಾಡಬೇಕು. ಬರೀ ತಿನ್ಬೋದು, ಉಣ್ಣೋದು, ಮಲಗೋದು, ಕೂಡುವುದು, ಮಕ್ಕಳನ್ನು ಪುಸ್ತಕಿರೋದು, ಕಷ್ಟ ಅಂತ ಬಡ್ಬೋದು ಸಾಕು. ಇಷ್ಟೇ ನಾವು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಲ್ಲಿ
ಆ ಕೈಯಲ್ಲಿ ಲೆಕ್ಕ ತೆಗೆದ್ರೆ ಆ ವರ್ಷ ಇಡೀ ನಾವ್ ಏನ್ ಮಾಡಿದ್ದೀವಿ ಅಂದ್ರೆ ಬರೀ ಇದೇನೆ. ಬರೇ ತಿಂಬೋದು, ಉಂಬೋದು, ತಿರುಗಾಡುವುದು, ಅದನ್ನ ದ್ವೇಷ ಈರ್ಷ್ಯಾದಿಗಳಲ್ಲಿ ಪಡೆದಾಡಿ ಸಾಯೋದು, ಮನೆ ತುಂಬ ಪಾಪಗ್ರಹಗಳನ್ನು ಹುಟ್ಟಿಸ್ಬೋದು, ಅದಕ್ಕೆ ಸುಮ್ಮನೆ ಹೆಸರಿಟ್ಕೋತ ಹೋಗೋದು. ಗೋಪಾಲಿ ತಂದ ಹೆಸರುಗಳನ್ನೆಲ್ಲ ಇಟ್ಕೋತು. ಸಂತರು ಅವರು ಈ ಪ್ರಪಂಚವನ್ನೇ ಮಾಡಿದ್ರು, ನಮ್ಮ ಹಾಗೆ ಅವರು ವೃತ್ತಿಗಳನ್ನು ಮಾಡಿದ್ರು, ಅವರು ಮಕ್ಕಳು ಮರಿಗಳಾದ್ರು. ಆದ್ರೆ ಅವ್ರ ಸಂಸಾರ ಹೇಗಿತ್ತು, ನಮ್ಮ ಸಂಸಾರ ಹೇಗದ ಆಲೋಚನೆ ಮಾಡಿದ್ರೆ ಈಗ ಒಂದಕ್ಕೊಂದಕ್ಕೆ ಟ್ಯಾಲಿನೇ ಆಗುತ್ತೆ. ಅವ್ರ ಜೀವನ ಅಲ್ಲಿ ಇಷ್ಟೂ ಇಲ್ಲ, ಹೆಚ್ಚು ಕಮ್ಮಿ ಅನ್ನುವ ಭಾವನೆ ಇರ್ಲಾರ್ದೆ ಏನಿದ್ರೆ ಅದೇ. ಜಯವಂತ್ ಸಿಂಗ್ ಮಹಾರಾಜರು ಅನ್ನುವಂತಹ ಮಹಾತ್ಮರಿಗೆ 2 ರೂಪಾಯಿ ಜೀತ. ಅವರು ಒಂದು ಸೈನ್ಯದಲ್ಲಿ ಸಿಪಾಯಿ ಆಗಿದ್ದ, 2 ರೂಪಾಯಿ ಅವರಿಗೆ ಕೊಡ್ತಾ ಇದ್ದ. ಆತನು ರಾಧಾಸ್ವಾಮಿಗಳ ಶಿಷ್ಯ. ಒಂದು ಸರ್ತಿ ರಜೆ ತೆಗೆದುಕೊಂಡು ಗುರುವಿನಲ್ಲಿ ಬರ್ತಾನೆ. ಗುರು ಹತ್ತಿರ ತನ್ನ ಜೀತವನ್ನು ಮುಂದಿಟ್ಟು, ಸ್ವಾಮಿ ಇದಕ್ಕೆ ತಾವು ಸ್ವೀಕಾರ ಮಾಡಿ ನನಗೆ ಆಶೀರ್ವಾದ ಮಾಡ್ತಿದ್ರು. ಅವರು ತನ್ನ ಕೈನಲ್ಲಿರ್ತಕ್ಕಂತಹ ಕೋಲಿನಲ್ಲಿ ಆ 2 ರೂಪಾಯಿ ನಾಣ್ಯವನ್ನು ಹೀಗೆ ಬಡಿತಾರೆ. ಯಾಕೆ ಹೀಗೆ ಬಡಿತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವನು ಅದರ ಬಹಳ ಹೊತ್ತು ಬಡ್ದು 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 ಅದು ಏನ್ ಮಾಡ್ತಾನೆ, ಆಮೇಲೆ ಕೈಗೆ ತಗೊಳ್ತಾನೆ. ಅದರೊಳಗೆ 1 ರೂಪಾಯಿ ಅವನಿಗೆ ಕೊಟ್ಟು 1 ರೂಪಾಯಿ ಬಂದು ಜೋಳಿಗೆ ಒಳಗೆ ಹಾಕ್ತಾನೆ. ಅಲ್ಲಿ ಒಬ್ಬರು ಸ್ವರೂಪ್ ಸಿಂಗ್ ಅಂತ ಹೇಳಿ ಇನ್ನೊಬ್ಬರು ಶಿಷ್ಯರಿರ್ತಾರೆ. ಅವರು ಕೇಳ್ತಾರೆ, ಏನ್ ಸ್ವಾಮಿ ಅವನಿಗೆ ತಿಂಗಳಿಗೆ ಕೊಡೋದು 2 ರೂಪಾಯಿ, ಆ 2 ತಂದು ನಿಮಗೆ ಕೊಟ್ಟು 1 ಇರಿಸ್ಕೊಂಡ್ರಿ 1 ಕೊಟ್ರಿ, ಅವನಿಗೆ ಸಾಕಾಗ್ತದೇನು? ಅವನ ಖರ್ಚಿಗೆ ಸಾಕಾದ್ರು. ಅಂದ್ರೆ ರಾಧಾಸ್ವಾಮಿಗಳಿಗೆ ಏನಂತಾರೆ, ಯಾರು ಸಂತರ ಮಕ್ಕಳಾಗಿದ್ದಾರೋ ಅವರು 50 ಪೈಸೆಯಲ್ಲೇ ಜೀವನ ಮಾಡ್ತಾರೆ, ರೂಪಾಯಿ ಇರೋದೇನ್ರಿ. ಅಂದ್ರೆ ಜಯಮಾನ್ ಸಿಂಗರಿಗೆ ಏನಾಗ್ತದೆ, ಈ ರೂಪಾಯಿ ಕೂಡ ತೆಗೆದುಕೊಳ್ಳುವುದು ತಪ್ಪು, 50 ಪೈಸಾನೇ ನಾನು ತಗೋಬೇಕು. ನೋಡ್ರಿ, ಮಾತಿನಲ್ಲೂ ಎಚ್ಚರಿಕೆ ಕೊಡ್ತಾರೆ ಗುರು. 50 ಪೈಸಾ ಅವಾಗೆಲ್ಲ 8 ಆಣೆ. ಆ 8 ಆಣೆಯನ್ನು ತಕೊಂಡು ಗುರುವಿನ ಕಡೆಯಿಂದ ಆ ಇನ್ನೊಂದು 8 ಆಣೆ ಅವ್ರ ಕಡೆಗೆ ಕೊಟ್ಟು, ನಿನ್ನ ಆಶೀರ್ವಾದ ಆಗ್ಬೇಕಂದ್ರೆ ಸದಾ ಸರ್ವಕಾಲ ನಾನು ನಿನ್ ಜೊತೆಗಿರ್ತೀನಿ ಹೋಗುವ. ಯುದ್ಧದ ವೇಳೆಯಲ್ಲಿ ಯುದ್ಧ ಮಾಡ್ತಿರುವಾಗ ಧ್ಯಾನದ ಸಮಯ ಬಂದದೆ ಅಂದ್ರೆ ಗುರು ಬಂದೂಕು ತಗೊಂಡು ನಿಲ್ತಿದ್ದ, ಶಿಷ್ಯನ ಧ್ಯಾನ ಮಾಡ್ತಿದ್ದ. ಇದು ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಒಂದಾನೊಂದು ಸಮಯಕ್ಕೆ ಧರ್ಮದಲ್ಲಿ ಯುದ್ಧ ಮಾಡ್ತಾ ತನ್ನ ಗುರುವಿನ ದರ್ಶನ ಮಾಡ್ಬೇಕಂತ ಹೇಳಿ ಬಂದ್ಬಿಟ್ಟ. ಹೋಗುವುದು ನಿಧಾನವಾಗಿ. ಅಲ್ಲಿ ಸದ್ಗುರು ಇವನ ಕೆಲಸವನ್ನೆಲ್ಲ ಮಾಡ್ತಿರ್ತ ಧರ್ಮದಲ್ಲಿ. ಇಲ್ಲಿ ಪ್ರತಿನಿತ್ಯ ಸತ್ಸಂಗ ಕೇಳಬಹುದು, ಇದೇ ಚೆನ್ನಾಗಿದೆ, ನನ್ನ ಗುರುವಿನ ಸೇವೆ ಚೆನ್ನಾಗಿದೆ ಅಂತ ಇಲ್ಲಿ ಏನ್ಬಿಟ್ರೆ ಅಲ್ಲಿ ಅವನ ಕರ್ತವ್ಯ ಮಾಡೋರು ಯಾರು? ಅಲ್ಲಿ ಗುರು ಹೋಗಿ ಮಾಡ್ತಿರ್ತ. ಆಮೇಲೆ ಒಂದು ದಿವಸ ನೀನ್ ಬಹಳ ದಿವಸ ಆಯ್ತು ಬಂದು ಇಲ್ಲೇ ಉಳಿದಿ, ಮೊದಲು ಹೋಗಿ ಇಲ್ಲಿಂದ ಅಂತ ಹೇಳಿ ಕಳಿಸ್. ಇವನು ಭಯದಿಂದ ಹೋಗ್ತಾನೆ. ಮಿಲಿಟರಿ ಶಿಕ್ಷಣ ಬಹಳ ಕಠಿಣ. 1 ಗಂಟೆ ಲೇಟ್ ಆದ್ರೆ 1 ದಿವಸ ಅವರಿಗೆ ಟಿಫನ್ ಊಟ ಕೊಡುವುದಿಲ್ಲ. ಅಲ್ಲಿ ಲೆಫ್ಟ್ ರೈಟ್ ಮಾಡಿಸಿ ಸುಸ್ತು ಮಾಡಿ 1 ದಿವಸವಲ್ಲ ಉಪವಾಸದಲ್ಲಿ ಕೆಡವಿ ಕಷ್ಟದ ಕೆಲಸಗಳನ್ನೆಲ್ಲ ಮಾಡಿ ಅವನಿಗೆ ಮಾರನೇ ದಿವಸನೇ ಅವನು ಊಟ ಕೊಡು. ಅಂತ ಕಠಿಣ ಶಿಕ್ಷೆ. ಇವನು 8 ದಿವಸ ಹೆಚ್ಚಾಗಿ ಆಬ್ಸೆಂಟ್ ಆಗಿದ್ದ. ಅಲ್ಲಿ ಹೋಗುವಾಗ ಭಯವಾಗ್ತದೆ, 8 ದಿನ ನಾನು ಆಬ್ಸೆಂಟ್, ನಾನು ಏನೇನು ಕಷ್ಟ ಕೊಡ್ತಾರೋ ಏನು ಅಂತ ಹೇಳಿಕೊಂಡಾಗ ಅಲ್ಲಿರ್ತಕ್ಕಂಥ ಕಮಾಂಡರ್ ಚೀಫ್ ಬಾಯ ಅಂತ ಹೇಳಿ ಅವನಿಗೆ ಥ್ಯಾಂಕ್ಸ್ ಕೊಟ್ಟು ಕರ್ಕೊಂಡು ಹೋಗಿ, ನೀನ್ ಬಹಳ ಚೆನ್ನಾಗಿ ಸೇವಾ ಮಾಡಿದ್ದಿ, ಶತ್ರುಗಳನ್ನೆಲ್ಲ ಓಡಿಸಿದ್ದಿ, ಇಲ್ಲಿ ಅಂದ್ರೆ ನಾವೆಲ್ಲ ಏಟ್ಬಿಟ್ಟು ಸಾಯ್ಬೇಕಾಗಿತ್ತು, ನೀನು ಒಬ್ಬನೇ ನಮ್ಮನ್ನ ಕಾಪಾಡ್ದೆ, ನಿನಗೆ ಜೀತ ಹೆಚ್ಚು ಮಾಡಿದ್ದೀವಿ, ಅವಧಾನ ಕೆಲಸ ಕೊಡ್ತೇವೆ ಇವಾಗ ನಿನಗೆ. ನೀವು ಆಶ್ಚರ್ಯ ಪಡ್ತಾ, ನೀವೇನು ತರ ಗಿರ ಕೊಡ್ಬಿಟ್ಟಲ್ಲ, ನೀನು ಕ್ಯಾಟ್ ನಾನು ಆಬ್ಸೆಂಟ್ 8 ದಿನಗಳು, ನನಗೆ ಅವಧಾನ ಡ್ಯೂಟಿ ಕೊಟ್ಟು ಸಂಬಳ ಹೆಚ್ಚು ಮಾಡ್ತೀನಿ ಅಂತಾನಲ್ಲ ನೀನು.
ಕುಡಿದು ಬಿಟ್ಟ ಅನಿಸ್ಕೊಳ್ಳಿ ಮಗ ಅಂತ ಕೇಳೂ ಬಿಟ್ಟ. ನೀನೇನಾದ್ರೂ ಕುಡ್ದಿದ್ಯಾ? ನಾನು 8 ದಿವಸ ಇಲ್ಲಿ ಇಲ್ಲ, ನಾನು ನಮ್ಮ ಗುರುವಿನ ಹತ್ರ ಹೋಗ್ಬಿಟ್ಟಿದ್ದೆ, ನಾನು ರಿಜಿಸ್ಟರ್ ತೆಗೆದು ನೋಡು ಪ್ರೆಸೆಂಟ್ ಆಬ್ಸೆಂಟ್ ಏನಾದ್ರು ಇದೆಯೇನು ಅಂದ್ರೆ ಆ 8 ದಿವಸಕ್ಕೂ ಪ್ರೆಸೆಂಟೇ. ಅವ್ನು 8 ದಿವಸ ಮಾಡಿ ಕೆಲಸವೆಲ್ಲ ಆಯ್ತಾ. ಇಲ್ಲಿ ಹಾಗಾಯ್ತು. ಶಿಷ್ಯನ ಪ್ರೇಮ, ಗುರುವಿನ ಪ್ರೇಮ ಅಲ್ಲಿ ಒಂದಾಗಿ ಹೋಗಿತ್ತು. ತನ್ನದು ಎಲ್ಲವನ್ನೂ ಗುರುವಿಗೆ ಸಮರ್ಪಣೆ ಮಾಡಿತು. ತಾನು ಮಾಡುವ ಕೆಲಸ ಕಾರ್ಯಗಳು, ತನ್ನ ಆಲೋಚನಾ, ತನ್ನ ವಿಚಾರಗಳು, ಇಲ್ಲಿ ಎಲ್ಲವನ್ನೂ ಗುರುವಿಗೆ ಸಮರ್ಪಣೆ ಮಾಡಿಬಿಟ್ಟಿದ್ದ. ಅವನು ನಿದ್ರೆಯಿಂದ ಎದ್ರೆ ಏನಂತಿದ್ದ, ಗುರು ಎದ್ದಿದ್ದಾನೆ ಈಗ ಅಂತ. ಮಗ ತೊಳೆಯುವಾಗ ಗುರು ಮಗ ತೊಳಿತಾ ಇದ್ದಾನೆ. ನಾನೇನಾದ್ರೂ ಅನ್ಕೊಂಡಿದ್ದೀವ? ಈ ಸೋಪ್ ಚೆಂದಾಗಿಲ್ಲ, ಶಾಣಿ ಸೋಪ್ ತಗೊಂಡ್ವ, ಶಾಣಿ ಸೋಪ್ ಬೇಡ ಇನ್ನೊಂದು ಸೋಪ್ ತಗೊಂಡ್ವ, ಬರೀ ಇದೆ. ಆ ಮಗ ತಿಕ್ಕೋವಾಗ ನನ್ನ ಮಗವಾದ್ರೂ ನಾನು ತುಳಿಸುತ್ತೀನಿ ಅನ್ನೋ ಜ್ಞಾನ ಏನಾದ್ರು ನಮಗಿದೆಯಾ? ಪ್ರಾಣಿಗಳಿಗೆ ಇರ್ತವೆ, ನಮಗಿಲ್ಲ. ಬಳ್ಳಾರಿಯಾಗಿ ನೀರು ಸಿಕ್ಕುವುದೇ ಕಷ್ಟ. ಇಲ್ಲಿ ದಿನ ನೋಡ್ತೀನಿ ಬರುವ ಸತ್ಸಂಗಿಗಳೆಂದು ಕೈಕಾಲು ಮಗ ತೊಳೆಯೋರು, ಯಾರೋ ತುಂಬ ಇಟ್ಟಿರ್ತಾರೆ, ಖರ್ಚು ಮಾಡಕ್ಕೆ ನಮ್ಗೆ ಅದಕ್ಕೆ ಮಿತಿಯೇ ಇಲ್ಲ. ಸುಮ್ಮನೆ ಆ ನೀರನ್ನ ಹಾಳು ಮಾಡಿಬಿಡ್ತೀವಿ. ಇನ್ನು ಸ್ವಲ್ಪ ದಿನಗಳು ಹೋದ್ರೆ 1 ಲೋಟ ನೀರಿಗೆ 5 ರೂಪಾಯಿ ಕೊಡ್ಬೇಕಾಗ್ತದೆ. ಅಂತ ಕಾಲ ಬರ್ತದೆ. ಅವಾಗ ಇಲ್ಲಿಂದ ಕೈಕಾಲು ಮಕ್ಕ ತೊಳಿ. ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು, ಈ ಪ್ರಪಂಚದಲ್ಲಿ ಇನ್ನು ಮುಂದೆ ನಡೆಯುವಂತಹ ಬದಲಾವಣೆಗಳಲ್ಲಿ ನೀರಿದ್ದು ಮೊದಲು ಮಳೆ ಕಮ್ಮಿಯಾಗಿ ಹೋಗ್ತದೆ, ಅತಿ ಉಷ್ಣ ಜಾಗೃತಿ ಆಗ್ತದೆ, ಕುಡಿಯುವ ನೀರೇ ಸಿಕ್ಕುವುದಿಲ್ಲ. ನೀರನ್ನು ಹುಡುಕೋದು ಹೋಗುವುದೇ ನಿನ್ನ ಜೀವನದಲ್ಲಿ ಒಂದು ಡ್ಯೂಟಿ ಆಗೋದು. ಎಲ್ಲಾದ್ರೂ ನಿನಗೆ ನೀರು ಸಿಕ್ಕಿದ್ರೆ 1 ಲೋಟ ನೀರಿಗೆ 5 ರೂಪಾಯಿ ಕೊಡ್ಬೇಕು. ಆಗ ಏನು ಮಾಡ್ತೀವಿ? ಅದಕ್ಕಾಗಿ ಈಗಲಿಂದಲೇ ಅವುಗಳನ್ನೆಲ್ಲ ಉಳಿಸಬೇಕು ನಾವು. ವೇದವ್ಯಾಸರು ಹಿಮಾಲಯ ಪರ್ವತದ ಶಿಖರದ ಮೇಲೆ ನಿಂತು ಪ್ರಪಂಚಕ್ಕೆ ಡಂಗುರು ತಾರಿ ಕೂಗಿ ಹೇಳಿದರು. ಏನ್ ಹೇಳಿದರು? ಅನ್ನವೇ ಪರಬ್ರಹ್ಮ, ನಾವು ತಿನ್ನುವ ಅನ್ನವೇ ದೇವರು, ಇದನ್ನು ಉದಾಸೀನ ಮಾಡಬೇಡಿ, ಬಿಸಾಕಬೇಡಿ, ಮಿತವಾಗಿ ಉಪಯೋಗಿಸಿ. ಮುಂದಕ್ಕಿಂತ ಕಾಲ ಬರ್ತದೆ, ಒಂದೊಂದು ಅಕ್ಕಿಗೂ ನೀವು 1 ರೂಪಾಯಿ ಕೊಡಬೇಕಾಗ್ತದೆ. ಈಗ ನಾವು ಕೊಡ್ತಾ ಇದ್ವಿ, ಹೌದಾ ಇಲ್ಲ? 5 ರೂಪಾಯಿ 6 ರೂಪಾಯಿ 1 ಕೆಜಿ ಅಕ್ಕಿ. ಅಲ್ಲಿಗೆ ಲೆಕ್ಕ ಹಾಕಿ ಎಂತ ಸ್ಥಿತಿ ಬರುತ್ತೆ. ಇನ್ನ ಮುಂದಕ್ಕೆ ಒಂದೊಂದು ಗಾಳಿಗೆ ನೀನು 1 ರೂಪಾಯಿ ಕೊಡ್ಬೇಕು. ಇಂಥ ಒಂದು ದುಸ್ಥಿತಿ, ದುಷ್ಟ ಕಾಲ ಬರ್ತದೆ. ಯಾಕೆಂದ್ರೆ ನೀನ್ ಮಾಡ್ಕೊಂಡಿದ್ದೆ ಇಂಥ ಒಂದು ದುರ್ಭಿಕ್ಷ ಕಾಲ, ಕ್ಷಾಮವನ್ನ ಬರುವ ಹಾಗೆ ಮಾಡ್ಕೊಂಡಿರೋರೇ ನಾವು. ಇದು ಯಾರು ದೇವರು ಮಾಡಿದ್ದಾನೆ? ಅವನು ಕಾಪಾಡುವ ಕೆಲಸ ಮಾಡ್ತಾನೆ, ನಾವು ಹಾಳು ಮಾಡುವ ಕೆಲಸ ಮಾಡ್ತಾನೆ. ಇಂಥ ಒಂದು ಕ್ಷೀಣ ದೇಶ ಬಂದುಬಿಡ್ತದೆ ಈ ಪ್ರಪಂಚಕ್ಕೆ. ಆಗ ನೀನು ಯಾವ ರೀತಿ ಬದುಕ್ತಿ? ಅದಕ್ಕಾಗಿ ಸಂತರ ಜೀವನವನ್ನು ನೋಡು, ನೀನು ಕಲಿ. ಅವ್ರು ಯಾವ ರೀತಿ ಊಟ ಉಪಚಾರಗಳನ್ನು ಮಾಡಿಕೊಡ್ತಾರೆ, ಅದನ್ನು ಹೇಗೆ ಸಂಪಾದಿಸ್ತಾರೆ ಅಂದ್ರೆ ಯಾವುದಾದ್ರೂ ಒಂದು ವೃತ್ತಿ. ರಾಧಾ ಸ್ವಾಮಿಗಳು ಟೀಚರ್ ಕೆಲಸದಲ್ಲಿ ಇದ್ದು ತನ್ನ ಸಂಸಾರವನ್ನು ಕಾಪಾಡಿಕೊಡ್ತೇವೆ. ಅದರಲ್ಲಿ ಏನು ಜೀತ ಬರ್ತದೋ ಅಷ್ಟರಲ್ಲಿಯೇ ತೃಪ್ತ. ಇನ್ನೊಂದು ದಮ್ಮಡಿ ಅವರು ಬೇರೆ ಕಡೆಯಿಂದ ನುಗ್ತಾರೆ. ಮತ್ತೆ ಪ್ರತಿಯೊಬ್ಬರು ತಾನೇ ಹೆಂಡತಿ ಮಕ್ಕಳು ಎಲ್ಲರೂ ಸಹ ಮಿತವಾದ ಊಟ, ಅರ್ಧ ಹೊಟ್ಟೆಯೇ ಊಟ. ಇನ್ನು ಅರ್ಧ ಉಳಿದಿದ್ದು ಏನ್ ಮಾಡ್ತಿದ್ರು? ಅವ್ರ ಮನೆಗೆ ಬಂದು ಹೋಗುವಂತಹ ಸತ್ಸಂಗಿಗಳಿಗೆ ಅದರಲ್ಲಿ ನೆಮ್ಮದಿಯಾಗಿ ಸುಖವಾಗಿ ಊಟ. ಇನ್ನು ಅರ್ಧ ಉಳಿದಿದ್ದು ಏನ್ ಮಾಡ್ತಿದ್ರು? ಅವ್ರ ಮನೆಗೆ ಬಂದು ಹೋಗುವಂತಹ ಸತ್ಸಂಗಿಗಳಿಗೆ ಅದರಲ್ಲಿ ನೆಮ್ಮದಿಯಾಗಿ ಸುಖವಾಗಿ ಸಂತೋಷವಾಗಿರ್ತೀರಿ. ಯಾಕಂದ್ರೆ ಯಾಕೆ ಸಿಗ್ತೀರಿ ಸಂತೋಷ? ಈ ಆಹಾರವನ್ನು ಕಮ್ಮಿ ಮಾಡಿ ಹೊರಗಿಂದ ಆಹಾರವನ್ನ ಇದು ಇನ್ನು 4 ಮಂದಿಗೆ ಇರ್ಲಿ ಅಂತ ಉಳಿಸಿ. ಇದು ಒಂದು ತ್ಯಾಗ. ಈ ತ್ಯಾಗದ ಫಲ ಏನಾಯಿತು? ಅವರ ಅಂತರದಲ್ಲಿ ಆ ನಾಮಾಮೃತ ಪಾಠ ಮಾಡುವ ಶಕ್ತಿ ಬಂತು. ಎಷ್ಟು ಸೂಕ್ಷ್ಮವಿದೆ ವಿಚಾರ ಮಾಡಿ. ಇಲ್ಲಿ ನಾವು ನೀಡಬೇಕಂದ್ರೆ ಕೊಡು, ಇನ್ನೊಬ್ಬರಿಗೆ ಕೊಡಬೇಕು, ತಗೊಳ್ಬೇಕಂದ್ರೂ ಕೊಡು. ಯಾವಾತನಿಗೆ ನೀಡುವ ಶಕ್ತಿ ಇದೆಯೋ ಅವನಿಗೆ ತೆಗೆದುಕೊಳ್ಳುವ ಶಕ್ತಿಯೂ ಉಂಟು. ಅದಕ್ಕಾಗಿ ಏನಂತಾರೆ? ನೀನು
ಸುಮ್ಮನೆ ನೀಡ್ತಾ ಹೋಗು. ನಿಮ್ಮ ಅಪ್ಪನ ಮನೆಯಿಂದ ಏನು ತಂದಿಲ್ಲ, ಅದು ಪರಮಾತ್ಮನ ಕೊಟ್ಟು ವಸ್ತು. ಯಾರಿಗೆ ನಿರಾಶರೂಪವಾಗಿ ಇನ್ನೊಬ್ಬರಿಗೆ ನೀಡುವ ಶಕ್ತಿ ಬಂದ್ಬಿಟ್ಟಿದೆಯೋ ಅವರ ಅಂತರದಲ್ಲಿ ತಾನು ಆ ನಾಮಶಕ್ತಿ ಜಾಗೃತಿಯಾಗಿ ಆ ನಾಮಾಮೃತವನ್ನು ಪಾಲು ಮಾಡುವ ಯೋಗಿ ಅವರಿಗೆ ಅಂತರದಲ್ಲಿ ನಾಮಾಮೃತ ಪಾಲು ಮಾಡ್ತಾ ಏನಾಯ್ತು, ಅವರಿಗೆ ಈ ಶರೀರದ ಹಸಿವು, ಸಂಕಟ, ನೀರಡಿಕೆ, ನಿದ್ರಾ, ಆಲಸ್ಯ, ಸೋಮಾರ ಕಣ್ಗಳು ಇವೆಲ್ಲ ಹೋಗಿ ಇವೆಲ್ಲ ಯಾವಾಗ ಹೋಗ್ಬಿಟ್ಟು ಅವ್ರ ಅಂತಃಕರಣ ಶುದ್ಧವಾಗಿ ಹೋಯಿತು, ಹೊರಗಿನ ಪಾಪದ ಕೆಲಸಗಳು ನಿಂತ್ಬೋದು, ಪವಿತ್ರವಾದಂತಹ ಪರಮಾತ್ಮನೆ ಮಾಡಿ. ಆ ರಾಧಾಸ್ವಾಮಿಗಳು ಇದ್ದದ್ದು ಸ್ಥಾನ ಈಗಲೂ ಇದೆ. ಅದೊಂದು ಸಂಧಿ, ಬನ್ನಿ ಗಲ್ಲಿ ಅಂತ, ಬನ್ನಿ ಬಾಯಿ ಅಂತ ಹೇಳಿ ಆ ವೇಳೆಯಲ್ಲಿ ಒಬ್ಬರು ಜಮೀನ್ದಾರ ಇದ್ದಲ್ಲ ಡೆಲ್ಲಿಯವರು, ಅವರು ದಾನ ಧರ್ಮ ವಗೈರೆ ಮಾಡಿ ಒಂದು ಹೆಸರು ಸಂಪಾದಿಸಿ ಜಹಂಗೀರನ ಕಾಲ ಅವನು ಸಾಯುವಾಗ ಜಹಂಗೀರ್ ಏನ್ ಮಾಡ್ದ, ಅವರ ಹೆಸರಿನಲ್ಲಿ ಅದೇ ಒಂದು ಕಾಲದಲ್ಲಿ ಒಂದು ರಸ್ತೆ ಅಂತ ಹೇಳಿ ಒಂದು ಮಾಡಿ ಒಂದು ರಸ್ತೆ ಅವನ ಹೆಸರು ಇಟ್ಬಿಟ್ಟೆ. ಅಲ್ಲಿ ಒಂದು ಮನೆ ಮಾಡಿಕೊಂಡು ರಾಮನಾಥ ಸ್ವಾಮಿಗಳು ಇತ್ತು. ಅದೊಂದು ಸಣ್ಣ ಗಲ್ಲಿ. ಆ ಗಲ್ಲಿಯಾಗಿ ಸಾಯಂಕಾಲ ಏನಾಗ್ತಿತ್ತು ಅಂದ್ರೆ ಆ ಗಲ್ಲಿನೇ ಸತ್ಸಂಗದ ಸ್ಥಾನ. ಈ ಹಾಲಿನೊಳಗೆ ಅರ್ಧ ಭಾಗ ಇದೆ ಅದೆಲ್ಲ, ಅಂದ್ರೆ ಇದು 15 ಅಡಿ ಇದೆ, 9 ಅಡಿಗೆ ಒಂದು 200 ಮೈಲಿ ಉದ್ದ ಇದೆ ಆ ಗಲ್ಲಿ. ದೊಡ್ಡ ರಸ್ತೆಗೆ ಸಾಯಂಕಾಲ 6 ಗಂಟೆಗಾಗಿ ಆ ಗಲ್ಲಿಯೆಲ್ಲ ಬಂದಾಗುತ್ತೆ. ಅಲ್ಲಿ ಯಾರು ಓಡಾಡ್ಲಿಕ್ಕಿಲ್ಲ, ಯಾವುದೇ ವಾಹನ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ಸಂಜೆ ವೇಳೆಯಲ್ಲಿ ಆ ಗಲ್ಲಿ ಒಳಗೆ ಕೂತು ಸತ್ಸಂಗ ಮಾಡೋದು ಕೂಡ ಸಾವಿರಾರು ಗಲ್ಲಿಯೊಳಗೆ ಕೂತೇಳಿ ಅದಕ್ಕೆ ಯಾರು ಅಡ್ಡಿ ಮಾಡ್ತಿರ್ಲಿಲ್ಲ. ನೀನ್ ರೋಡೆಲ್ಲ ಬಂದ್ ಮಾಡ್ಬಿಟ್ಟಿದ್ದಿ ಅಂತೇಳಿ ಅಡ್ಡಿ ಮಾಡ್ತಿದ್ವಿ. ದೊಡ್ಡ ದೊಡ್ಡ ಸರ್ಕಾರಿ ಅಧಿಕಾರಿಗಳು, ರಾಜರು, ಜಮೀನ್ದಾರರು ಎಲ್ಲರೂ ಬಂದು ಆ ಗಲ್ಲಿ ಮನೆಯಿಂದ ಅದು ಸತ್ಸಂಗವೂ ನಡೀತಾ, ಧ್ಯಾನವೂ ನಡೀತಾ, ತೃಪ್ತರಾಗಿ ಹೋಗುವುದು. ಅಷ್ಟು ಜನಗಳಿಗೆ ಅದಕ್ಕೆ ಪ್ರಸಾದವನ್ನು ಕೊಡ್ತೀನಿ. ಏನಯ್ಯ ನಿನಗೆ ಬರೋ ಗೀತ ಈಗ ನೀನು ಪ್ರಸಾದ ಏನಿಲ್ಲ ತರೋನು ಒಪ್ಪನ ತಾನೆ, ನೀಡೋರು ಒಪ್ಪನ ತಾನೆ, ಅಂತೇನು ಹೋಗ್ಬೇಕು. ಸಹಜವಾಗಿ ಆ ಸದ್ಗುರುವೇ ಅಲ್ಲಿ ಎಲ್ಲಾ ಜೀವಿಗಳಿಗೂ ತೃಪ್ತಿಪಡಿಸು ಹಾಗೆ ಆ ವೇಳೆಯಲ್ಲಿ ಯಾರೋ ಒಬ್ಬ ಸತ್ಸಂಗಿಯಲ್ಲಿ ಪ್ರೇರಣೆ ಮಾಡಿ ಅದೆಲ್ಲ ತಂದಾಗ ದಿನನಿತ್ಯವೂ ಅಲ್ಲಿ ಪ್ರಸಾದದ ದಾನ, ಸತ್ಸಂಗ, ಧ್ಯಾನದ ಇಲ್ಲಿ ಎಲ್ಲವೂ ಅದೇ. ಮತ್ತೆ ಧ್ಯಾನಕ್ಕೆ ಎಷ್ಟು ಮಂದಿ ಬರ್ತಾರೆ ಅಂದ್ರೆ ಎಷ್ಟು ಮಂದಿ ಬರ್ತಾರೆ ಅಂದ್ರೆ ಹಾಗೆ ಧ್ಯಾನಕ್ಕೂ ಒಬ್ಬರೂ ಇಲ್ಲ. ಊಟ ತಿಂಡಿ ಅಂದ್ರೆ ಎಲ್ಲರೂ ಇದು ಜೀವನವೇ. ಪಶು ಪಕ್ಷಿಗಳು ಕೂಡ ಊಟ ತಿಂಡಿಯಲ್ಲಿ ಒಂದು ನೇಮವನ್ನು ಪರಿಪಾಲನೆ ಮಾಡಿ ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ನಾವು ಮನುಷ್ಯತ್ವವನ್ನು ಯಾವ ರೀತಿ ವ್ಯಕ್ತವಾಗಿ ಕಾಲಗೊಳಿಸ್ತಾ ಇದ್ದೀವಿ, ನಮಗೆ ಪರಮಾತ್ಮನ ಶಿಕ್ಷಣ ನಾವೇ ಆಲೋಚನೆ ಧ್ಯಾನ ಅಭ್ಯಾಸ ಮಾಡ್ಕೊಂಡು ಹೋಗ್ಲಿಕ್ಕಾಗಿ ಇದು ಕಟ್ಟಿದೆ. ಇದನ್ನು ಉಪಯೋಗ ಮಾಡಿಕೊಂಡಿದ್ದೀವಿ ಅಂದ್ರೆ ಆದ್ರೆ ನಮಗೆ ಗುರುವಿನ ಕೃಪೆ ಆಗಲಿ, ನಾನು ರಾಜನಾಗಬೇಕು, ಚಕ್ರವರ್ತಿ ಆಗಬೇಕು, ಅದಕ್ಕಾಗಿ ಏನಂತಾರೆ ಅದನ್ನೇ ಯಾರ್ಯಾರ ಮನೆಯಲ್ಲಿ ಏನೇನ್ ಮಾಡ್ಕೊಳ್ತಿದ್ದಿರೋ ಹೇಳಿದ್ನ ಮಾಡು, ಮಾಡು ಇವೆಲ್ಲ ಮಾಡ್ಕೊಂಡು ಸುಳ್ಳು ಸುಳ್ಳು ಯಾವ ನಾನು ಇಟ್ಬಿಡೋದಲ್ಲಿ ರಾಮನವ್ರು ಮಾಡ್ತೀವಿ ಹೇಳಿ ಅದನ್ನ ಯಾಕೆ ಕಾರ್ಖಾನೆ ಆಗಿದೆ ಏನೇನು ಮಾಡ್ಕೊಂಡು ಬಿಡೋದು. ಅದು ಪಟ್ಟು ಬರೋದು ಬೇರೆ ಜಾಸ್ತಿ ಲೆಟ್ರಿಗೆ ಇದೆ ಧ್ಯಾನ ಅಂತ.
ಹೀಗೆ ನಾವು ಎಷ್ಟು ರಾಮನವಮಿಗಳು ಮಾಡಿದ್ದೇವೋ, ಯಾವುದಾದ್ರೂ ಒಂದು ರಾಮ ಕಂಡದೆ ನನಗೆ ಹೊಟ್ಟೆ ನೋವು ಬೇಗ ಕಂಡದೆ ಆಗಲಿ ರಾಮೇನ ಕಂಡದೆ. ಮತ್ತೆ ಇನ್ನು ಯಾರು ಅದೇ ಸುಳ್ಳು ಮಾಡ್ತೀವಿ? ಈ ಸುಳ್ಳಿದ್ದೇ ಕಡೆ ನೀನ್ ಯಾಕೆ ಮಾಡ್ತೀವಿ? ಬಿಟ್ಬಿಡಲ್ಲ. ರಾಮನವಮಿಯ ಅರ್ಥವಾಗುವುದು ತಿಳ್ಕೊಂಡು ಸರಿಯಾಗಿ ನೀವು ಅದನ್ನ ಆಚರಣೆ ಮಾಡಿ. ಈಗೆಲ್ಲ ಆಡಂಬರ ಬಿಟ್ಟು ಬಿಡು. ರಾಮನವಮಿ ಅಂದ್ರೆ ಏನು? ನಮ್ಮ ಶರೀರದಲ್ಲಿ 9 ದ್ವಾರಗಳಿದೆ. ಆ 9 ದ್ವಾರಗಳನ್ನ ನೀನು ಮುಚ್ಚು. ಇಲ್ಲಿ 10ನೇ ದ್ವಾರ ತೆಗೀತು. ಈ ದ್ವಾರಗಳೆಲ್ಲ ಬಂದಾಗಿ ಹೊರಗಿನ ವ್ಯವಹಾರಗಳೆಲ್ಲ ನೀನು ನಿಲ್ಲಿಸಿದಾಗ ಈ 10ನೇ ದ್ವಾರ ಆಮೇಲೆ ದ್ವಾರ ತೆಗೀತದೆ. ನೀನೇನಾದ್ರು ಶ್ರಮ ಬೀಳುತ್ತದೆ. ಆ ದ್ವಾರದಲ್ಲಿ ಪ್ರವೇಶ ಮಾಡಿದ ಮೇಲೆ ಈ ಒಂದು ಮೋಕ್ಷ ಸ್ಥಾನ, ಮುಕ್ತಿ ಸ್ಥಾನ, ಸತ್ಪುರು ವಾಸ ಮಾಡುವ ಸ್ಥಾನ, ಅಲ್ಲಿ ನಿಮಗೆ ರಾಮ. ನಮ್ಮ ಮನೆಯಲ್ಲೇ ನಮ್ಮ ದೇವರಿಗೆ ಇರಿಸಿಕೊಂಡು ಯಾವ್ಯಾವುದೋ ಕುಟುಂಬಗಳನ್ನು ನಾವು ಮಾಡಿದ್ರೆ ಸತ್ಸಂಗವನ್ನು ಪ್ರಾರ್ಥನೆ ಮಾಡಿದಂತಹ ಸತ್ಸಂಗಿಗಳೇ ಇನ್ನೂ ಹಳೆಯ ಮಾತುಗಳಿಗೆ ಆಡ್ತಾ ಇದ್ದೀವಿ. ಇಲ್ಲಿ ಇನ್ನ ಸತಿ ನಮ್ಮ ಸತ್ಸಂಗ ಸಿಕ್ಕನಾಗದೆ ಇರೋರು ಅವರು ಮಾಡುವುದು ತಪ್ಪೇನಿದೆ. ಅವರಿಗೆ ಎಷ್ಟೋ ಭಯ ಭಾವ ಭಕ್ತಿಯಾದರೂ ಇದೆ. ನಮಗೆ ಯಾತ್ಯಾಸನದೂ ಇಲ್ಲ, ನಮಗೆ ಗುರುಭಕ್ತಿಯೂ ಇಲ್ಲ, ಸಜ್ಜನರ ಸಂಘದಲ್ಲಿ ಇರಬೇಕು ಅಂತಕ್ಕಂತಹ ವಿಲಾಸವೂ ಇಲ್ಲ. ಮುಗಿಸಕ್ಕೆ ಸಿಂಹಗಳು ಮಾಡ್ಕೊಳ್ತಾರೆ. ಅದಕ್ಕೆ ಇದು ನೋಡಿ ಏನಂತಾರೆ ದಾಸರು, ನಿನ್ನ ಜೀವನದ ಪದ್ಧತಿಯನ್ನು ಚೆನ್ನಾಗಿ ನಿನ್ನ ಕಣ್ಣಿನಿಂದ ನೋಡಿ. ನಿನ್ನ ನಡೆಗೆ ಹೇಗಿದೆ, ತಾನು ಸಜ್ಜನದ ನಡೆಗೆ ಹೇಗಿದೆ, ಇದನ್ನು ನೋಡಿ ಆದರೂ ಸ್ವಲ್ಪ ತಿದ್ದುಕೊಂಡು ಹೀಗೆ ನೀನು ನಡೀತೀಯಂದ್ರೆ ಮತ್ತೆ ನೀನು ಹುಟ್ಟು ಸಾಲಿನಲ್ಲಿ ಸಿಕ್ಕುವುದು ಗ್ಯಾರಂಟಿ. ಇದರಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಸಾರ್ಥರ ಸಹವಾಸ, ಅವರ ನಡೆನುಡಿಯ ಅಭ್ಯಾಸ ನಿನಗೆ ಬರಬೇಕು. ಅದಕ್ಕೆ ಏನಂತಾರೆ, ಈ ದುರ್ವ್ಯವಹಾರಗಳಿಂದ ರೋಗಗಳು ದಿನಾದಿಗಳಿಗೆ ಸಿಕ್ಕುವುದು, ಕಾಮ ಕ್ರೋಧಾದಿಗಳು ಅಧಿಕವಾಗಿದೆ ಅಂದ್ರೆ ಮಾನ ಅಭಿಮಾನಾದಿಗಳು ರೋಗದಲ್ಲಿ ಸಿಕ್ಕುವುದು. ಅದರಿಂದ ಈ ಪ್ರಪಂಚದಲ್ಲಿ ಅನೇಕ ದುಃಖ ಕ್ಲೇಶಾದಿಗಳನ್ನ ಯಾರಾದ್ರೂ ಒಂದು ಹೀನಾಯವಾದಂತಹ ಮಾತಾಡಿದ್ರೆ ಎಷ್ಟು ದುಃಖವಾಗುತ್ತೆ, ಯಾರಾದ್ರೂ ನಮ್ಗೆ ಅವಮಾನ ಮಾಡಿದ್ರೆ ಎಷ್ಟು ಬಾಧೆ. ಇದೆಲ್ಲ ಈ ಬಾಧೆ ಸಂಘಟನೆಗಳು ನಮ್ಗೆ ಯಾರಪ್ಪಾ ಬಂದು ಅಂದ್ರೆ ನಾವು ನಡ್ಕೊಂಡಂತಹ ರೀತಿ. ಇದನ್ನ ನೋಡಿ ಪ್ರಪಂಚದ ಜನ ನಮ್ಮನ್ನ ಅಂತಾರೆ, ಜನ ಗುರುಗಳು ಅಂತೀವಿ, ಗುರುಗಳು ಮಾಡ್ಕೊಂಡಿದ್ದಿ, ದೀಕ್ಷೆ ತಗೊಂಡಿದ್ದಿ, ನೀನ್ ಹೀಗೆ ನಡೀಬಹುದಾ ಅಂದಾಗ ಯಾರಾಗ್ತದೆ ನಮಗೆ? ಅಲ್ಲಿಯೂ ಲಕ್ಷ್ಯವಿಲ್ಲ. ಬರೇ ಏನಾದ್ರು ಅದಕ್ಕೆ ನಾನು ಮಾಡಿದ್ವಿ ಅಷ್ಟು ಕೆಳಮಟ್ಟಕ್ಕೆ ನಾವೆಲ್ಲರೂ ಇಳಿದು ಬಿಟ್ಟಿದ್ವಿ ಅಂದ್ರೆ ನಮಗೆ ನರಕ ಪಕ್ಷದ ಎಂಬೂಸರು ಬಂದು ಬದ್ದು ಎಳ್ಕೊಂಡು ಹೋಗ್ಲಾಟೆ ಬಿಡ್ತಾರೆ. ಈ ಪಾಪ ದೋಷಗಳನ್ನೆಲ್ಲ ನಾವು ಮಾಡಿ ಸಾಧು ಸಂತರಿಗೆ ಅದರಲ್ಲಿ ಭಾಗ ಕೊಟ್ಟು ನೀರಷ್ಟು ಕೊಟ್ಕೊಳ್ಳಲ್ಲ. ಏನೇ ಬಂದು ತಲೆಗಿದ್ದಾರೆ ನಮಸ್ಕಾರ ಮಾಡಿಬಿಡ್ತೀರ ಕಾಲಗಿರ್ತಾರೆ. ಅದ್ರ ಜೊತೆ ನಿಮ್ಮ ಪಾಪ ಎಲ್ಲ ಬಂದುಬಿಟ್ಟು ಅದೆಲ್ಲ ಹೊತ್ಕೊಂಡು ನಾವು ಸಾಯ. ನಮಗೆ ರಕ್ಷಣೆ ಏನು? ನೀವೆಲ್ಲರೂ ಪರಿಶುದ್ಧವಾಗಿದ್ದರೇನೆ ಸದ್ಗುರುವಿನ ಆ ಸಾಮರ್ಥ್ಯವು ಕೂಡ ನಿಮ್ಗೆ ಉಪಯೋಗಿಸ್ತದೆ. ನಿಮ್ಮ ಪಾಪವನ್ನು ಹೊತ್ತುಕೊಳ್ಳೋದಕ್ಕಾಗಿ ಆ ಪವಿತ್ರ ಶಕ್ತಿಯನ್ನು ನಾವು ಖರ್ಚು ಮಾಡ್ತೇವೆ. ಇಲ್ಲೂ ಕಾರ್ಯ ಹೋಗ್ತದೆ, ನೀವು ಕಾರ್ಯ ಹೋಗ್ತೀವಿ ಅಂದ್ರೆ ನಿಮ್ ಜೊತೆಗೆ ನಾವು ಸೇರ್ಕೊಂಡ್ಬಿಟ್ಟು ಕಡಿಗಾರೆ ಎಲ್ಲರೂ ಜಂಡ ಎತ್ಕೊಂಡು ನರ್ಕಕ್ಕೆ ಹೋಗ್ಬಿಡೋಣ ಅಂತ ಹೇಳಿ ಎಲ್ಲರೂ ನರ್ಕಕ್ಕೆ ಹೋಗ್ತೀವಿ. ಈ ಸೂಕ್ಷ್ಮವಾದಂತಹ ಧರ್ಮದ ಜಾಲೆ ಸ್ವವರು ನಮಗೆ ತಿಳಿಯದೆ ಜರುಗಿ ಹೋಗ್ತಾ ಇದೆ. ಅದಕ್ಕಾಗಿ ಪ್ರತಿಯೊಬ್ಬ ಸತ್ಸಂಗಿಯು ಆದಷ್ಟು ಧ್ಯಾನ ಸ್ಮರಣೆ ಮಾಡ್ತಾರೆ. ಆಗ ಏನಾಗ್ತದೆ ಅಂದ್ರೆ ಅಲ್ಲಿಯ ಪವಿತ್ರತೆ ಶಕ್ತಿ, ಗುರುವಿನ ಪವಿತ್ರತೆಯ ಶಕ್ತಿ ಎರಡು ಒಂದಾಗಿ ಹೃದಯದಲ್ಲಿ ಬೆಳಕಾಗ್ತದೆ. ಆ ಅಜ್ಞಾನದ ಕತ್ತಲೆಯಿಂದ ನಾವು ಪಾರಾಗ್ತೇವೆ, ಪಾಪ ಕರ್ಮದಿಂದ ಬಿಡುಗಡೆ ಹೊಂದುತ್ತೇವೆ. ಈ ಪಾಪದ ಕರ್ಮದ ದೋಷಗಳೆಲ್ಲವೂ ಬಿಡುಗಡೆ ಆಗ್ತಾ ನೀನೇ ಸ್ಮರಣೆ ಮಾಡಬೇಕು. ಸಹಜವಾಗಿ ಅದೇ ಸತ್ಯನ ತಾನಾಗಿ ತಾನೇ ಸಹಜವಾಗಿ ಒಳಗಡೆಗೆ ಅದು ಸ್ಮರಣೆ ಮಾಡಲಿಕ್ಕೆ ಶುರುವಾದ ನಿನ್ನ ಪ್ರಾಣದಲ್ಲಿಯೇ ತಾನೇ ತಾನಾಗಿ ಅದು ಸ್ಮರಣೆ ಜಾಗೃತಿ ಆಗ್ತದೆ. ನೀನು ಮಲಗಿರು, ಕೂತಿರು, ಏನೇ ಉದ್ಯೋಗದಲ್ಲಿ ಏನೇ ಮಾಡ್ತೇವೆ,
ಅದು ಸಹಜವಾಗಿ ನಡೀತು. ಆ ಸ್ಥಿತಿಗೆ ಬರುವವರೆಗೂ ನಾವು ಪವಿತ್ರರಾಗಿ ಈ ಪ್ರಪಂಚದಲ್ಲಿ ಪಾಪಕಾರಿಗಳಿಗೆ ಸಿಕ್ಕಲಾಗದೆ ಪವಿತ್ರತೆಯಿಂದ ಎಷ್ಟು ಇದ್ದರೆ ಅಷ್ಟರಲ್ಲೇ ತೃಪ್ತಿಯನ್ನು ಪಡ್ತಾರೆ. ಎಲ್ಲಾ ಪಾಪದ ಕಾರ್ಯದಿಂದ ದೂರವಾಗಿರ್ಲಿಕ್ಕಾಗಿ ಪರಮಾತ್ಮನು ನಿನ್ನ ಮನೆಯಲ್ಲಿ ಬಂದು ವಾಸ ಮಾಡ್ತಾನೆ. ಅವಾಗ ನಿನಗೇನು ಕಮ್ಮಿ ಆಗ್ತದೆ? ಸರ್ವಜೀವ ಕಿರಾತಗಳನ್ನು ಸಂರಕ್ಷಣೆ ಮಾಡುವ ಪರಮಾತ್ಮ ಶಕ್ತಿ ನಿನ್ನ ಹೃದಯ ಅನ್ನುವಂತಹ ಮನೆಯಲ್ಲಿ ವಾಸ ಮಾಡಿದ ಮೇಲೆ ಅಲ್ಲಿ ಯಾವಾಗ್ಲೂ ದೀಪಾವಳಿನೇ ದಸರಾ, ಅವನು ಯಾವಾಗ್ಲೂ ಸಂತೋಷವಾಗಿ ತೃಪ್ತಿಯಾಗಿ ಆ ಸ್ಥಿತಿಯನ್ನು ಹೊಂದುವುದಕ್ಕಾಗಿ ಮನುಷ್ಯ ಜನ್ಮವನ್ನು ಉಪಯೋಗಿಸ. ಈ ಅಲ್ಪ ಸ್ವಲ್ಪ ಸುಖಾದಿಗಳ ಕಡೆಗೆ ಲಕ್ಷ್ಯ ಕೊಟ್ಟು ಅಪಾರವಾದ ದುಃಖವನ್ನು ಹೋಗುವುದಕ್ಕಿಂತ ಇಲ್ಲಿ ತೃಪ್ತ ಜೀವನವನ್ನು ನಡೆಸಿ ಮಹತ್ವ ನಮಗೆ ಬೋಧಿಸಿದಂತೆ ಅಭ್ಯಾಸ ಮಾಡ್ತಾ ಇಲ್ಲಿಯೂ ನಾವು ಕೀರ್ತಿವಂತರಾಗಿ ಆ ಪರಮಾತ್ಮನ ಸನ್ನಿಧಾನದಲ್ಲಿಯೂ ನಾವು ಕೀರ್ತಿಯನ್ನು ಅನುಭವಿಸ್ತಾ ಪ್ರಯತ್ನ ಮಾಡಬೇಕಾಗ್ತದೆ. ಆಗಲಿ ವ್ಯರ್ಥವಾಗಿ ಮನುಷ್ಯ ಜನ್ಮ ಪಡೆಯುತ್ತಾರೆ.